ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ಕೆಸೆಟ್ 2021 ದೈಹಿಕ ಶಿಕ್ಷಣ ವಿಷಯದ ಕುರಿತಾಗಿ 25 ಪ್ರಶ್ನೆಗಳನ್ನು ನೋಡಿದ್ವಿ. ಈಗ 26ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಜೋಡಿ ಸರಿ ಹೊಂದುವುದಿಲ್ಲ? ಅಂದರೆ ಆಪ್ಷನ್ ಬಿ, ಅಂಗಚಲನೆಯ ಸಂವೇದನೆ ಮುಮ್ಮೆದುಳಿನ ನರಗಳು ಗ್ರಹಿಸುತ್ತವೆ ಅಂಥೇಳಿ. ಅಂದರೆ ಕೈನೆಸ್ಥೆಟಿಕ್ ಸೆನ್ಸ್ ಅಂತಕ್ಕಂಥದ್ದು ಸಂಪೂರ್ಣ ಮಾನವನ ನರಮಂಡಲ ವ್ಯವಸ್ಥೆಯಿಂದ ಗ್ರಹಿಸಲ್ಪಡ್ತದೆ. ಆ ಕಾರಣಕ್ಕಾಗಿ ಇದು ತಪ್ಪಾಗಿದೆ. ಬಿ ಈಸ್ ರೈಟ್ ಆನ್ಸರ್. ನಂತರ 27, 2006ರಿಂದ 2018ರವರೆಗೆ ಚಳಿಗಾಲದ ಒಲಿಂಪಿಕ್ ಕ್ರೀಡೆಗಳು ಆಯೋಜಿಸಿದ ರಾಷ್ಟ್ರಗಳನ್ನು ಅನುಕ್ರಮಣಿಕೆಯಲ್ಲಿ ಗುರುತಿಸಿರಿ. 2006ರಲ್ಲಿ ಇಟಲಿಯಲ್ಲಿ ಆಯಿತು, ಆಮೇಲೆ 2010ರಲ್ಲಿ ಕೆನಡಾದಲ್ಲಿ ಆಯಿತು, 2014ರಲ್ಲಿ ರಷ್ಯಾದಲ್ಲಿ ಆಯಿತು, 2018ರಲ್ಲಿ ಸೌತ್ ಕೊರಿಯಾದಲ್ಲಿ ಆಯಿತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಇಲ್ಲ. ಹೀಗಾಗಿ ಇದು ಗ್ರೇಸ್ ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ನಾವು ಈ ಕ್ವಶನನ್ನು ಸಿ ಅಥವಾ ಯಾವುದಾದ್ರೂ ಮಾರ್ಕ್ ಮಾಡ್ಬೋದು. ನೆಕ್ಸ್ಟ್ 28, 400 ಮೀಟರ್ನ ಪ್ರಮಾಣಿತ ಟ್ರ್ಯಾಕ್ನಲ್ಲಿ ನೇರ 84.39 ಮೀಟರ್ಗಳಾದರೆ RDR ಮತ್ತು CDRಗಳೇನಾಗಬಹುದು? ಅಂದರೆ ಒಂದು RDR 36.80 ಮೀಟರ್ ಇರುತ್ತೆ, 3 CDR 36.50 ಮೀಟರ್ ಇರುತ್ತೆ. 1, 3 ಇರತಕ್ಕಂಥ ಬಿ ಈಸ್ ರೈಟ್ ಆನ್ಸರ್ ಅಂತೇಳಿ ಕರಿತೀವಿ. 29, ಬಾಸ್ಕೆಟ್ಬಾಲ್ನಲ್ಲಿ ಜಿಗಿತದ ಶಾಟ್ನ ಕೌಶಲವನ್ನು ಸರಿಯಾದ ಕ್ರಮಾನುಗತಿಯಲ್ಲಿ ಗುರುತಿಸಿ. ಮೊದಲು ಬಾಲ್ ಕಲೆಕ್ಷನ್ನ ಮಾಡ್ಕೊಳ್ತೀವಿ, ಆಮೇಲೆ ಅದನ್ನು ಗ್ರಿಪ್ ಮಾಡ್ತೀವಿ, ಹಿಡಿತೀವಿ, ನಂತರ ಜಂಪ್ ಮಾಡ್ತೀವಿ, ಜಿಗಿತೀವಿ, ನಂತರ ಸ್ಟ್ಯಾಂಡ್, ನಂತರ ರಿಲೀಸ್ ಅಂದರೆ ಬಿಡುಗಡೆ, ಫಾಲೋ ಥ್ರೋ ಮತ್ತು ಲ್ಯಾಂಡಿಂಗ್ ಎಟ್ ಎ ಟೈಮ್ ಆಗ್ತಕ್ಕಂಥದ್ದು ಎ ಈಸ್ ರೈಟ್ ಆನ್ಸರ್ 29. ಇನ್ನು 30ನೇ ಪ್ರಶ್ನೆ, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2019ರಲ್ಲಿ ಯಾರ್ಯಾರಿಗೆ ಬಂದು ಅಂತಕ್ಕಂಥದ್ದು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯು 2019ರಲ್ಲಿ ದೀಪಕ್ ಮಲಿಕ್ ಪ್ಯಾರಾ ಅಥ್ಲೀಟ್ ಇವರಿಗೆ ಬಂತು. ತದನಂತರದಲ್ಲಿ ಅರ್ಜುನ ಅವಾರ್ಡ್ ಪೂನಮ್ ಯಾದವ್ ಕ್ರಿಕೆಟ್ ಪ್ಲೇಯರ್ ಇವರಿಗೆ ಸಿಕ್ತು. ದ್ರೋಣಾಚಾರ್ಯ ಅವಾರ್ಡ್ ಈ ಬ್ಯಾಡ್ಮಿಂಟನ್ನ ವಿಮಲ್ ಕುಮಾರ್ ಇವರಿಗೆ ಸಿಕ್ತು. ನಂತರ ಧ್ಯಾನ್ಚಂದ್ ಅವಾರ್ಡ್ ನಿತೇನ್ ಟೆನ್ನಿಸ್ ಈ ಆಟಗಾರರಿಗೆ ಸಿಕ್ತು. ಹಾಗಾಗಿ ಇದು ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ಕರಿತೀವಿ. ನಂತರ ಈ 31ನೇ ಪ್ರಶ್ನೆ, ತಲೆಬುರುಡೆಯ ಭಿತ್ತಿ ಮೂಳೆಗಳ ಸಮತಲ ಅಂದರೆ ಸಜೈಟಲ್ ಪ್ಲೇನ್ ಅಂತೇಳಿ ಕರಿತೀವಿ. ಸಜೈಟಲ್ ಪ್ಲೇನ್ ಅಂತಂದರೆ ಆ್ಯರೋ ಸೇಪ್ನಿರೋದ್ರಿಂದ ಆ್ಯರೋ ಅಂತ ಕರಿತೀವಿ. ನಂತರ ಲೈಯಿಂಗ್ ಪೇಸ್ ಡೌನ್ ಅಂದರೆ ಮುಖವನ್ನು ಕೆಳಗಡೆ ಮಾಡಿ ಮಲಗಿಕೊಳ್ಳೋದು, ಪ್ರೋನ್ ಪೊಸಿಷನ್. ಪ್ಯಾರಾಸಜೈಟಲ್ ಪ್ಲೇನ್ ಅಂತಂದರೆ ದೇಹವನ್ನು 2 ಭಾಗಗಳಾಗಿ ನಾವು ಅದನ್ನು ನೋಡೋದ್ರಿಂದ ಅಲ್ಲಿ ನಿಯರ್ ಅಂತಕ್ಕಂಥ ಶಬ್ದ ನಮಗೆ ಕಂಡು ಬರ್ತದೆ. ಇನ್ನು ಕೊರೋನಲ್ ಪ್ಲೇನ್ ಅಂತಂದರೆ ಕೊರೋನಲ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಕ್ರೌನ್ ಎಂಬ ಶಬ್ದದಿಂದ ಬಂದಿದೆ. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು 32, ಯಾವ ಇಯರ್ನಲ್ಲಿ ಎಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತವೆ ಅಂತಕ್ಕಂಥದ್ದನ್ನು ನೀಡಿದ್ದಾರೆ. 2028 ಒಲಿಂಪಿಕ್ ಕ್ರೀಡೆಗಳು ನಡೀತಕ್ಕಂಥದ್ದು ಲಾಸ್ ಏಂಜಲ್ಸ್ನಲ್ಲಿ. 2020ರ ಒಲಿಂಪಿಕ್ ಕ್ರೀಡಾಕೂಟಗಳು ಟೋಕಿಯೋದಲ್ಲಿ. 2024ರ ಒಲಿಂಪಿಕ್ ಕ್ರೀಡೆಗಳು ಪ್ಯಾರಿಸ್ನಲ್ಲಿ. 2012ರ ಒಲಿಂಪಿಕ್ ಕ್ರೀಡೆಗಳು ನಡೆದಿದ್ದು ಲಂಡನ್ನಲ್ಲಿ. ಸೊ ಹೀಗಾಗಿ ಎ ಈಸ್ ರೈಟ್ ಆನ್ಸರ್ ಅಂತೇಳಿ ನೋಡ್ತೀವಿ. ನಂತರ 33, ಸ್ಫೋಟಕ ಬಲ ಅಂತಕ್ಕಂಥದ್ದು ಎತ್ತರ ಜಿಗಿತ. ಯಾಕಂದರೆ ಎಕ್ಸ್ಪ್ಲೋಸಿವ್ ಸ್ಟ್ರೆಂತನ್ನು ಹೈ ಜಂಪ್ ಮಾಡೋದ್ರಿಂದ ನಾವು ಡೆವಲಪ್ ಮಾಡ್ಬೋದು. ಮತ್ತು ಕ್ರಿಯಾಶೀಲ ನಮ್ಯತೆ ಅಂದರೆ ಡೈನಾಮಿಕ್ ಫ್ಲೆಕ್ಸಿಬಿಲಿಟಿಯನ್ನು ಫ್ಲೋರ್ ಎಕ್ಸಸೈಸ್ ಮಾಡೋದ್ರ ಮುಖಾಂತರವಾಗಿ ಡೆವಲಪ್ ಮಾಡ್ಬೋದು. ಡೈನಾಮಿಕ್ ಬ್ಯಾಲೆನ್ಸನ್ನು ರೋಮನ್ ರಿಂಗ್ಗಳ ಮುಖಾಂತರವಾಗಿ ಡೆವಲಪ್ ಮಾಡ್ಬೋದು. ಇನ್ನು ವಿಜುವಲ್ ಟ್ಯಾಕಿಂಗ್ ಅಂತಕ್ಕಂಥದ್ದು ಚೆಸ್ನಲ್ಲಿ ಕಂಡುಬರುತ್ತೆ. ಹೀಗಾಗಿ ಇದು ಸಿ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ. ಇನ್ನು 34, ದೇಹದ ಭಾಗ ಮತ್ತು ಚರ್ಮದ ಮಡಿಕೆ ಹೆಸರು ಸ್ಕಿನ್ ಫೋಲ್ಡ್ನ ಹೆಸರನ್ನು ಗುರುತಿಸಬೇಕು. ಇಲ್ಲಿ ಮೊದಲನೇದು ಸೊಂಟದ ಪಾರ್ಶ್ವಭಾಗ ಅಂದರೆ ಲ್ಯಾಟ್ರಲ್ ಸೈಡ್ ಆಫ್ ದಿ ವೇಸ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಸುಪ್ರಾ ಇಲಿಯಾಕ್ ಸ್ಕಿನ್ ಫೋಲ್ಡ್ ಅಂತೇಳಿ ಕೂಡ ನಾವು ಕರಿತೀವಿ. ನಂತರ ಭುಜದ
ಹಿಂಬದಿ ಅಂತೇಳಿ ಕರಿತೀವಿ, ಅಂದರೆ ಬ್ಯಾಕ್ ಸೈಡ್ ಆಫ್ ಶೋಲ್ಡರ್. ಬ್ಯಾಕ್ ಸೈಡ್ ಆಫ್ ಶೋಲ್ಡರ್ ಅಂತಂದರೆ ಸ್ಕ್ಯಾಪುಲಾ ಸ್ಕಿನ್ ಫೋಲ್ಡ್ ಅಂತೀವಿ, ಇಲ್ಲ ಹೆಗಲಿನ ಎಲುಬು ಅಂಥೇಳಿ ಕರಿತೀವಿ. ನಂತರ ಮುಂದೋಳು ಅಂದರೆ ಫ್ರಂಟ್ ಸೈಡ್ ಆಫ್ ಅಪ್ಪರ್ ಆರ್ಮ್, ನಮ್ಮ ಅಪ್ಪರ್ ಆರ್ಮ್ ಮೇಲೆ ಇರ್ತಕ್ಕಂಥ ಫ್ರಂಟ್ ಸೈಡು, ಅದಕ್ಕೆ ನಾವು ಬೈಸೆಪ್ಸ್ ಅಂಥೇಳಿ ಕರಿತೀವಿ, ಅಂದರೆ ಬೈಸೆಪ್ಸ್ ಸ್ಕಿನ್ ಫೋಲ್ಡ್ ಅಂಥೇಳಿ ಕರಿತೀವಿ. ನಂತರ ಹಿಂದೋಳು ಅಂದರೆ ಬ್ಯಾಕ್ ಸೈಡ್ ಆಫ್ ಅಪ್ಪರ್ ಆರ್ಮ್ ಅಂಥೇಳಿ, ಅಂದರೆ ಟ್ರೈಸೆಪ್ಸ್ ಸ್ಕಿನ್ ಫೋಲ್ಡ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. 35, ಇಂದಿನ ಬೋಧನಾ ಪದ್ಧತಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಸ್ನೇಹ ಸಂಬಂಧ ಬಯಸುತ್ತದೆ. ಪಕ್ಕ 100% ಸ್ನೇಹ ಸಂಬಂಧ ಇರೋದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯ ಒಂದು ಆಸಕ್ತಿ ಮತ್ತು ನಾಲೆಜ್ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಿಂದ ಅವರಿಬ್ಬರ ನಡುವೆ ಸ್ನೇಹ ಸಂಬಂಧವನ್ನು ಬಯಸುತ್ತೆ ಅನ್ನೋದು ಸರಿಯಾಗಿದೆ. ಇನ್ನು ತರಬೇತಿ ಪಡೆದ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ನಿಭಾಯಿಸುವುದು ಕಷ್ಟಕರವೆನಿಸುತ್ತದೆ. ತರಬೇತಿಯನ್ನು ಪಡೆದಿರತಕ್ಕಂಥ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ನಿಭಾಯಿಸುವುದು ಕಷ್ಟಕರವೆನಿಸುವುದಿಲ್ಲ. ಹೀಗಾಗಿ ಆರ್ ತಪ್ಪಾಗಿದೆ, ಎ ಸರಿಯಾಗಿದೆ. ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಎ ಆನ್ಸರ್ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ನೋಡ್ಬೋದು. ಇನ್ನು 36, ವೇಟ್ ಲಿಫ್ಟರ್ ಭಾರವನ್ನು ಎತ್ತಿ ಹಿಡಿಯಲು ಏನೂ ಮಾಡುವುದಿಲ್ಲ. ಸೊ ವೇಟ್ ಲಿಫ್ಟರ್ ಭಾರವನ್ನು ಎತ್ತಿ ಹಿಡಿಬೇಕಾದ್ರೆ ಶಕ್ತಿಯನ್ನು ಆ್ಯಕ್ಷನ್ ಮಾಡಬೇಕಾಗ್ತದೆ, ಶಕ್ತಿಯನ್ನು ಅಪ್ಲೈ ಮಾಡಬೇಕಾಗ್ತದೆ. ಇವರು ಏನೂ ಮಾಡೋದಿಲ್ಲ ಅಂದರೆ ಇದು ತಪ್ಪಾದ ಒಂದು ಸೆಂಟೆನ್ಸ್ ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಜೊತೆಗೆ ಆರ್ ಚಲಿಸಿದ ಅಂತರ ಶೂನ್ಯವಾದ್ದರಿಂದ ಮಾಡಿದ ಕೆಲಸ ಶೂನ್ಯವಾಗುತ್ತದೆ. ಸೊ ಇಲ್ಲಿ ದ ವರ್ಕ್ ಈಸ್ ಡನ್ ಬೈ ಅನ್ ಅಬ್ಜೆಕ್ಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಫೋರ್ಸ್ ಆ್ಯಕ್ಟಿಂಗ್ ಆಫ್ ದಿ ಪರ್ಸನ್ ಅಂತೇಳಿ. ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಿದ ಹೊರತು ಆ ಕೆಲಸದ ಅಂತರ ಕೂಡ ಶೂನ್ಯ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಮಾಡಿದ ಕೆಲಸ ಶೂನ್ಯ ಇತ್ತು ಅಂದರೆ ಚಲಿಸಿದ ಅಂತರ ಕೂಡ ಶೂನ್ಯ ಆಗಿರ್ತದೆ. ಸೊ ಹಾಗಾಗಿ ಆರ್ ಸರಿಯಾಗಿದೆ ಹೇಳೋದು. ಇಲ್ಲಿ ಆಪ್ಷನ್ ಡಿ ಎ ತಪ್ಪು, ಆರ್ ಸರಿ ಇದೆ. ನೆಕ್ಸ್ಟ್ 37, ಚಲನಶಕ್ತಿ ಯಾವಾಗಲೂ ಧನಾತ್ಮಕವಾಗಿ ಇರುತ್ತದೆ. ಚಲನಶಕ್ತಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇರತಕ್ಕಂಥದ್ದು. ನಂತರ ಸಮರ್ಥನೆ, ಚಲನಶಕ್ತಿ ಚಲನೆಯ ದಿಕ್ಕನ್ನು ಅವಲಂಬಿಸಿಲ್ಲ. ಎಕ್ಸಾಕ್ಟ್ಲಿ, ಚಲನಶಕ್ತಿಯು ಚಲನೆಯ ದಿಕ್ಕನ್ನು ಅವಲಂಬಿಸುವುದಿಲ್ಲ. ಯಾಕಂತಂದರೆ ಇದು ಯಾಕೆ ಯಾವಾಗಲೂ ಕೈನೆಟಿಕ್ ಎನರ್ಜಿ ಅಂತಕ್ಕಂಥದ್ದು ಪಾಸಿಟಿವ್ ಆಗಿರ್ತದೆ ಅಂತಂದರೆ ಡ್ಯೂ ಟು ಸ್ಕ್ವೇರ್ ಆಫ್ ವೆಲೋಸಿಟಿ ಅಂತ ಹೇಳ್ತೀವಿ ನಾವು. ವೇಗ ಒಂದು ಚೌಕಟ್ಟಿನ ಒಳಗೆ ಇರ್ತಕ್ಕಂಥದ್ದು, ವೇಗವು ಅದು ಒಂದು ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಧನಾತ್ಮಕವಾಗಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಇದು ಯಾವುದೇ ನಿರ್ದಿಷ್ಟ ಒಂದು ವೇಗದ ದೃಷ್ಟಿ ಅಥವಾ ಗುರಿಯನ್ನು ದಿಕ್ಕನ್ನು ನಿರ್ಧರಿಸದೇ ಇರೋ ಕಾರಣಕ್ಕಾಗಿ ಇದು ಯಾವುದೇ ರೀತಿಯ ಒಂದು ನೆಗೆಟಿವ್ ಫ್ಯಾಕ್ಟರ್ಸನ್ನು ಹೊಂದಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ನೋಡ್ತೀವಿ. ಬಿ ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟು 38, ಪ್ರಶ್ನೆ 38, ಕಲಿಕೆಯಲ್ಲಿ ಉತ್ತೇಜನದ ತೀವ್ರತೆ ಒಂದು ಮಹತ್ವಪೂರ್ಣ ಅಂಶವಾಗಿದೆ. ಎಸ್, ಮೋಟಿವೇಶನ್ ಅಂತಕ್ಕಂಥದ್ದು ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲರ್ನಿಂಗ್. ನೆಕ್ಸ್ಟು ಉನ್ನತ ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಕೂಡ ಕಲಿಯುವರ ಪ್ರಯತ್ನವನ್ನು ತೀವ್ರಗೊಳಿಸುತ್ತದೆ. ನಾವೇನು ಪ್ರೈಜಸ್ಗಳನ್ನು ಕೊಡ್ತೀವಿ, ಪ್ರೈಜ್ ಕೊಡೋದು ಮತ್ತು ಪ್ರಶಸ್ತಿ ಬಹುಮಾನಗಳನ್ನು ಕೊಡೋದು, ಇನ್ನಿತರ ಕ್ಯಾಶ್ ಪ್ರೈಜಸನ್ನು ಕೊಡೋದು, ಅವೆಲ್ಲ ನಾವು ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಸಲುವಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎರಡೂ ಸರಿಯಾಗಿದೆ. ಆದರೆ ಕಲಿಕೆಯ ಉತ್ತೇಜನ ತೀವ್ರತೆಯನ್ನು ಮಹತ್ವಪೂರ್ಣ ಅಂಶವಾಗಿದೆ. ಯಾಕಂದ್ರೆ ಈ ಉನ್ನತ ಬಹುಮಾನದ ಪ್ರಶಸ್ತಿಗಳನ್ನ ಕೂಡ ಕಲಿಯುವವರು ಪ್ರಯತ್ನಗಳನ್ನ ಏನು ಮಾಡ್ತಾರೆ, ಅವ್ರು ಜಾಸ್ತಿಗೊಳಿಸ್ತಾರೆ. ನನಗೆ ಬೇಕು, ನನಗೆ ಬಹುಮಾನ ತೊಗೊಳ್ಬೇಕು ಅಂತಕ್ಕಂಥ ಒಂದು ಮೋಟಿವೇಶನ್ ಸಿಕ್ತಂದ್ರೆ ಅವ್ರು ಏನಾಗ್ತದೆ, ಆಟೋಮೆಟಿಕಲಿ ಅವ್ರದ್ದೊಂದು ಉತ್ತೇಜನ ತೀವ್ರತೆ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಇದಕ್ಕೆ ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ ಅಂಥೇಳಿ ನಾವು ತಿಳ್ಕೊಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಬಿ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಅರ್ಜುನ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? 1961ರಲ್ಲಿ ಸ್ಥಾಪನೆಯಾಯಿತು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ
ಪ್ಯಾಂಕ್ರೇಷನ್ ಇವೆರಡನ್ನು ಮಿಶ್ರಗೊಳಿಸಿ ಆಡುವ ಪ್ರಸಂಗವಾಗಿದೆ. ಕಾಂಬ್ಯಾಕ್ಟ್ ಗೇಮ್ಸ್ ಎರಡು ರೆಸ್ಲಿಂಗ್ ಮತ್ತು ಬಾಕ್ಸಿಂಗ್ ಇವೆರಡನ್ನು ಮಿಕ್ಸ್ ಮಾಡಿ ಆಡಿಸ್ತಿದ್ರು. ನೆಕ್ಸ್ಟ್ 41 ಬಾಲ್ಯದಲ್ಲಿಯೇ ಕಾಣಿಸಿಕೊಳ್ಳುವ ಶಾಶ್ವತವಾದ ಚಲನೆಯ ಅಸ್ವಸ್ಥತೆಗಳ ಒಂದು ಗುಂಪು ಅಂದರೆ ಮೆದುಳಿನ ಲಕ್ವಾ ಅಂಥೇಳಿ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟು 42 ಸ್ಥೂಲಕಾಯ ವ್ಯಕ್ತಿಗಳಲ್ಲಿ ಕೊಬ್ಬು ಸಂಗ್ರಹಗೊಳ್ಳುವ ಅಂಗಾಂಶ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಇಟ್ಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಇನ್ ವುಮೆನ್ ಬಾಡಿ, ಇದಕ್ಕೆ ನಾವು ಅಡಿಪೋಸೈಟ್ಸ್ ಕೂಡ ಅಂತೇಳಿ ಕರಿತೀವಿ. ಇನ್ನು ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದ ವರ್ಷ ಅಂದರೆ 1930ರಲ್ಲಿ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯಿತು. ನಂತರ ಪ್ರತಿಭೆ ಗುರುತಿಸುವಿಕೆ ವೇಳೆ 48 ಪ್ರಶ್ನೆ. ಪ್ರತಿಭೆ ಗುರುತಿಸುವಿಕೆ ವೇಳೆ ತಳಮಟ್ಟದ ತರಬೇತಿಗಾಗಿ ಮಕ್ಕಳ ಪರೀಕ್ಷೆ ಇವುಗಳನ್ನು ಆಧರಿಸಿ ನಡೆಯುತ್ತದೆ ಅಂಥೇಳಿ ಹೇಳ್ತಾರೆ. ಸೊ ಯಾವ್ಯಾವ ಅಂತಂದರೆ, ಒಂದು ಮಕ್ಕಳ ಚಲನಾ ಸಾಮರ್ಥ್ಯಗಳು, ಮತ್ತೊಂದು ಅವರ ಆರೋಗ್ಯ ಮತ್ತು ಮೈಕಟ್ಟು, ಮತ್ತೊಂದು ಸಾಮಾನ್ಯ ದೈಹಿಕ ನಿರ್ವಹಣೆ. ಇಲ್ಲಿ ಪಾಲಕರ ಆಸಕ್ತಿಯನ್ನು ಆಧರಿಸಿ ನಾವು ಪ್ರತಿಭೆ ಗುರುತಿಸುವಿಕೆ ವೇಳೆ ತಳಮಟ್ಟ ತರಬೇತಿಗಾಗಿ ಮಕ್ಕಳ ಪರೀಕ್ಷೆಯನ್ನು ಮಾಡೋದಿಲ್ಲ. ಅದಾದ ಮೇಲೆ ಪಾಲಕರ ಆಸಕ್ತಿಯನ್ನು ಗಮನಿಸ್ಬೋದು. ಆ ಸಂದರ್ಭದಲ್ಲಿ ಪಾಲಕರ ಆಸಕ್ತಿ ಅದರಲ್ಲಿ ಯಾವುದೇ ರೀತಿ ಪಾಲ್ಗೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ 1, 2, 4. ಇನ್ನು 49 ಸ್ಟ್ರೋಕ್ ಪರಿಮಾಣ ಅಂತಂದ್ರೆ ಸ್ಟ್ರೋಕ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಸ್ಟ್ರೋಕ್ ವ್ಯಾಲ್ಯೂಮ್ ಅಂತಂದ್ರೆ ಎಜೆಕ್ಷನ್ ಆಫ್ ಬ್ಲಡ್ ಫ್ರಮ್ ಅ ಕಾಂಟ್ರಾಕ್ಷನ್ ಆಫ್ ವೆಂಟ್ರಿಕಲ್. ಒಂದು ಬಾರಿ ಏನು ಮಸಲ್ ಕಾಂಟ್ರಾಕ್ಷನ್ ಆಗ್ತದೆ ಅಥವಾ ಒಂದು ಪರ್ ಬೀಟ್ ಎಷ್ಟು ಪ್ರಮಾಣದ ರಕ್ತ ಪಂಪ್ ಆಗ್ತದೆ ಅಂತಕ್ಕಂಥದ್ದನ್ನು ಸ್ಟ್ರೋಕ್ ವ್ಯಾಲ್ಯೂಮ್ ಹೇಳ್ತದೆ. ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ಒಂದು ನಿಮಿಷಕ್ಕೆ ಹೃದಯದಿಂದ ಎಷ್ಟು ಪ್ರಮಾಣದ ರಕ್ತ ಪಂಪ್ ಆಯಿತು ಅಂತಕ್ಕಂಥದ್ದನ್ನು ಕಾರ್ಡಿಯಾಕ್ ಔಟ್ಪುಟ್ ಹೇಳ್ತದೆ, ಅಂದರೆ ಹೃದಯದ ಉತ್ಪನ್ನ ಹೇಳ್ತದೆ. ಆಮೇಲೆ THR ಅಂದರೆ ಟಾರ್ಗೆಟ್ ಹಾರ್ಟ್ ರೇಟ್ ಅಂಥೇಳಿ, ಅಂದರೆ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಅಂದರೆ ಸಬ್ಸ್ಟ್ರಾಕ್ಟ್ 220 220 ವಯಸ್ಸು. 220ರಲ್ಲಿ ನಮ್ಮ ವಯಸ್ಸನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದಲ್ಲ ಅಷ್ಟು ನಮ್ಮದು ಟಾರ್ಗೆಟ್ ಹಾರ್ಟ್ ರೇಟ್ ಇರ್ತದೆ, ಅಂದರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಇರ್ತದೆ. ಫಾರ್ ಎಕ್ಸಾಂಪಲ್ 50 ವರ್ಷದ ವ್ಯಕ್ತಿ ಇದ್ದಾನಂತಂದ್ರೆ ಅವನ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಎಷ್ಟು ಇರ್ತದೆ, 220ರಲ್ಲಿ 50ಅನ್ನು ಮೈನಸ್ ಮಾಡಿದ್ರೆ 170 ಬರ್ತದೆ. 170 ಬಾರಿ ಒಂದು ನಿಮಿಷಕ್ಕೆ ಅವನ ಹೃದಯದ ಬಡಿತ ಗರಿಷ್ಠ ಮಿತಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಏರೋಬಿಕ್ ಅಂತಂದರೆ ದೀರ್ಘಾವಧಿ ಚಟುವಟಿಕೆ ಅಂತ ಹೇಳ್ತೀವಿ, ಅಂದರೆ ಲಾಂಗ್ ಡ್ಯೂರೇಷನ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಹೀಗಾಗಿ ಇದು ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು 50 ವೇರಿಯೇಬಲ್ಸಿನ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ, ಒಂದು ಕಡೆ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಮೊದಲೇದು ಪ್ರತ್ಯೇಕ ಚರಾಕ್ಷರ ಅಂತ ಹೇಳ್ತೀವಿ, ಅಂದರೆ ಡಿಸ್ಕ್ರೀಟ್ ವೇರಿಯೇಬಲ್ ಅಂತಂದರೆ ಕ್ರಿಕೆಟ್ ಟೀಮ್ ಸ್ಕೋರ್ ಅಂತ ತೆಗೆದುಕೊಳ್ಬೋದು. ನಂತರ ನಿರಂತರ ಚರಾಕ್ಷರ ಅಂತಾರೆ ಕಂಟಿನ್ಯೂಸ್ ವೇರಿಯೇಬಲ್ ಅಂದರೆ ಬಾಡಿ ವೇಟ್ ಆಫ್ ಅ ಕಬಡ್ಡಿ ಪ್ಲೇಯರ್ ಅಂತ ಹೇಳ್ತೀವಿ ನಾವು, ಕಬಡ್ಡಿ ಆಟಗಾರನ ದೇಹದ ತೂಕ. ಇನ್ನು ಸಿ ನಿಯಂತ್ರಣ ಚರಾಕ್ಷರ ಕಂಟ್ರೋಲ್ ವೇರಿಯೇಬಲ್ ಅಂತಂದರೆ ಈ ಹವಾಮಾನ ಸ್ಥಿತಿ ಅಂತ ಹೇಳ್ತೀವಿ, ಅಂದರೆ ಕ್ಲೈಮೇಟ್ ಕಂಡೀಷನ್ ಆಫ್ ದಿ ಡೇ. ನಂತರ ಗೊಂದಲಗೊಳಿಸುವ ಚರಾಕ್ಷರ ಅಂದರೆ ಕಂಪೌಂಡಿಂಗ್ ವೇರಿಯೇಬಲ್ ಅಂತಂದರೆ ಏಜ್ ಆಫ್ ಆ್ಯನ್ ಅಥ್ಲೀಟ್ ಅಂತ ಹೇಳ್ತೀವಿ, ಒಬ್ಬ ಅಥ್ಲೀಟ್ನ ವಯಸ್ಸು. ಸೊ ಹಾಗಾಗಿ ಎ ಈಸ್ ರೈಟ್ ಆನ್ಸರ್ ಫಾರ್ 50th ಕ್ವೆಶ್ಚನ್. ಇನ್ನು 51 ಟೈಪ್ 1 ಎರರ್ ಯಾವಾಗ ಆಗ್ತದೆ ಮತ್ತು ಟೈಪ್ 2 ಎರರ್ ಯಾವಾಗ ಆಗ್ತದೆ ಅಂತಕ್ಕಂಥದ್ದು. ಟೈಪ್ 1 ಎರರ್ ಯಾವಾಗ ಆಗ್ತದೆ ಅಂತಂದರೆ ಶೂನ್ಯ ಊಹಾ ಪ್ರಮೇಯವನ್ನು ಸ್ವೀಕರಿಸುವುದು, ಅಂದರೆ ಅಕ್ಸೆಪ್ಟಿಂಗ್ ದ ನಲ್ ಹೈಪೋಥಿಸಿಸ್. ಯಾವಾಗ ಅದು ತಪ್ಪಾಗಿರ್ತದೆ ಅದನ್ನು ಅವಾಗ ನಾವು ಏನು ಮಾಡ್ತೀವಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಆವಾಗ ಟೈಪ್ 1 ಎರರ್ ಆಗ್ತದೆ. ಇನ್ನು ಟೈಪ್ 2 ಎರರ್ ಅಂದರೆ ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್ ವೆನ್ ಇಟ್ಸ್ ಎ ಟ್ರೂ. ಅದು ಯಾವಾಗ ಸರಿ ಇರ್ತದೆ ಅಥವಾ ಯಾವಾಗ ನೈಜವಾಗಿರ್ತದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ರಿಜೆಕ್ಟ್ ಮಾಡ್ತೀವಿ. ಸೊ ಆ ಕಾರಣಕ್ಕೆ ಅದನ್ನು ಟೈಪ್ 2 ಎರರಲ್ಲಿ ಕಂಡುಬರ್ತದೆ. ನಂತರ ರಿಸರ್ಚ್ ಹೈಪೋಥಿಸಿಸ್ ಅಥವಾ ಸಂಶೋಧನಾ ಊಹಾ ಪ್ರಮೇಯ ಅಂಥೇಳಿ ನಾವು ಕರಿತೀವಿ, ಅಂದರೆ ಪ್ರೊಬ್ಯಾಬಲ್ ಸೊಲ್ಯೂಷನ್ ಟು ದಿ ರಿಸರ್ಚ್ ಕ್ವಶನ್ ಅಂಥೇಳಿ ನೋಡ್ತೀವಿ. ಅಂದರೆ
ಈ ಸಂಶೋಧನಾ ಪ್ರಶ್ನೆಗಳಿಗೆ ಸಂಭಾವ್ಯ ಪರಿಹಾರ ಅಂತಕ್ಕಂಥದ್ದು ನಾವು ಸಂಶೋಧನಾ ಊಹಾ ಪ್ರಮೇಯ ಅಥವಾ ರಿಸರ್ಚ್ ಹೈಪೋಥಿಸಿಸ್ ಅಂತೇಳಿ ಕರಿತೀವಿ. ನಾಲ್ಕನೇದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಥವಾ ಗಣನೀಯತೆಯ ಮಟ್ಟ ಅಂತಂದರೆ ಪರೀಕ್ಷಾ ಊಹಾ ಪ್ರಮೇಯಕ್ಕೆ ಪ್ರಮಾಣ ನಿಗದಿ, ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಟು ಟೆಸ್ಟ್ ಹೈಪೋಥಿಸಿಸ್. ಆದ್ದರಿಂದ ಎ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ. ಇನ್ನು 52 ಪ್ರಶ್ನೆ 52, DNA ಆನುವಂಶಿಕ ಮಾಹಿತಿಯ ರಿಸರ್ವ್ ಬ್ಯಾಂಕ್ ಆಗಿದೆ. DNA ಅಂತಕ್ಕಂಥದ್ದು ಆನುವಂಶಿಕ ಮಾಹಿತಿಯ ಒಂದು ರಿಸರ್ವ್ ಬ್ಯಾಂಕ್ ಆಗಿದೆ. ಎಕ್ಸಾಕ್ಟ್ಲಿ ಹೌದು ಅಂತ ಒಪ್ಕೊಳ್ತೀವಿ. ಆಮೇಲೆ ಅದಕ್ಕೆ ಸಮರ್ಥನೆ, ವಂಶವಾಹಿಗಳು ಪ್ರೋಟೀನ್ ಜೈವಿಕ ಸಂಶ್ಲೇಷಣೆ ನಿಯಂತ್ರಿಸಿ ಕೊನೆಯಲ್ಲಿ ಜೀವದ ರಾಸಾಯನಿಕ ಕಾರ್ಯಗಳು ಮತ್ತು ಆನುವಂಶಿಕತೆಗೆ ಜವಾಬ್ದಾರರಾಗುತ್ತವೆ. ಸೊ ಇದು ಕೂಡ ಸರಿಯಾಗಿದೆ. ಹಾಗಾದರೆ ಇದಕ್ಕೆ ಸರಿಯಾದ ವಿವರಣೆ ಹೌದು ಅಲ್ಲೋ ಅಂತೇಳಿ ನೋಡಬೇಕಾದ್ರೆ DNA ಆನುವಂಶಿಕ ಮಾಹಿತಿಯ ರಿಸರ್ವ್ ಬ್ಯಾಂಕ್ ಆಗಿದೆ. ಯಾಕಂದರೆ ವಂಶವಾಹಿಗಳು ಪ್ರೋಟೀನ್ನ ಜೈವಿಕ ಸಂಶ್ಲೇಷಣೆ ನಿಯಂತ್ರಿಸಿ ಕೊನೆಯಲ್ಲಿ ಜೀವದ ರಾಸಾಯನಿಕ ಕಾರ್ಯಗಳು ಮತ್ತು ಆನುವಂಶಿಕತೆಗೆ ಜವಾಬ್ದಾರರಾಗುತ್ತವೆ ಆದ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಎರಡೂ ಕೂಡ ಸರಿಯಾಗಿದೆ ಮತ್ತು ವಿವರಣೆ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸರಿಯಾಗಿದೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಎ ಈಸ್ ರೈಟ್ ಆನ್ಸರ್. ಇನ್ನು 53, ಯಾವುದೇ ಕ್ಷೇತ್ರದಲ್ಲಿನ ಆಸಕ್ತಿ ಸ್ವಾಭಾವಿಕವಾಗಿ ಏಕಾಗ್ರತೆಗೆ ದಾರಿ ಮಾಡಿಕೊಡುತ್ತದೆ. ಎಕ್ಸಾಕ್ಟ್ಲಿ ಆಸಕ್ತಿ ಇಲ್ಲದೆ ಯಾವುದೇ ಒಂದು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಮರ್ಥನೆ, ನಾವು ಕಲಿಸಿದ ರೀತಿಯಲ್ಲಿ ಮಗು ಕಲಿಯಲು ಆಗದಿದ್ದರೆ ಮಗು ಕಲಿಯುವ ರೀತಿಯಲ್ಲಿ ನಾವು ಕಲಿಸಬೇಕಾಗುವುದು. ಎಕ್ಸಾಕ್ಟ್ಲಿ ಮಗು ಏನಾರು ಕಲೀಲಿಕ್ಕೆ ನಾವು ಕಲಿಸಂಥ ದಾರಿ ಒಳಗೆ ಕಲೀಲಿಕ್ಕೆ ಆಗಲಿ ಅಂದ್ರೆ ಇನ್ನು ಮಗುವಿನ ದಾರಿಗೆ ಹೋಗಿ ನಾವು ಕಲಿಸ್ಬೇಕಾಗ್ತದೆ. ಸರಿಯಾಗಿದೆ, ಎರಡೂ ಸರಿಯಾಗಿದ್ದಾವೆ. ಆದ್ರೆ ಅದಕ್ಕೆ ಸಂಬಂಧ ಐತೆ ನೋಡೋಣ. ಈ ಯಾವುದೇ ಕ್ಷೇತ್ರದಲ್ಲಿನ ಆಸಕ್ತಿ ಸ್ವಾಭಾವಿಕವಾಗಿ ಏಕಾಗ್ರತೆಗೆ ದಾರಿ ಮಾಡಿಕೊಡುತ್ತದೆ. ಯಾಕಂದರೆ ನಾವು ಕಲಿಸಿದ ರೀತಿಯಲ್ಲಿ ಮಗು ಕಲಿಯಲು ಆಗದಿದ್ದರೆ ಮಗು ಕಲಿಯುವ ರೀತಿಯಲ್ಲಿ ನಾವು ಕಲಿಸಬೇಕಾಗೋದು. ಇಲ್ಲಿ ಸಂಬಂಧನ ಬರಲಿಲ್ಲ ಎರಡಕ್ಕೂ. ಹಾಗಾದರೆ ಎರಡೂ ಸರಿಯಾಗಿದ್ದು ಹಾಗಾದರೆ ಎಗೆ ಆರ್ ಸಮಂಜಸವಾಗಿರ್ತಕ್ಕಂಥ ಒಂದು ವಿವರಣೆ ಅಲ್ಲ ಅಂತಕ್ಕಂಥದ್ದನ್ನು ನೋಡಿದರೆ ಸಿ ಈಸ್ ರೈಟ್ ಆನ್ಸರ್ ಫಾರ್ 53ನೇ ಕ್ವಶನ್ಗೆ. ಇನ್ನು 54, ಪ್ರತಿಪಾದನೆ, ವ್ಯಕ್ತಿತ್ವದ ವಿಶಿಷ್ಟ ಲಕ್ಷಣಗಳು ಯಶಸ್ವಿ ಮೇಲ್ವಿಚಾರಕರಿಗೆ ಅತ್ಯಂತ ಅವಶ್ಯಕ. ಹೌದು, ವ್ಯಕ್ತಿತ್ವದ ಒಂದು ಪರ್ಸ್ನಾಲಿಟಿ ಟ್ರೇಟ್ಸ್ ಆರ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ದಿ ಸಕ್ಸಸ್ಫುಲ್ ಸೂಪರ್ವೈಸರ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಮೇಲ್ವಿಚಾರಣಾ ಸಿಬ್ಬಂದಿ ತರಬೇತಿ ಬಹಳವೇ ಪ್ರಮುಖವಾದ ಅಂಶವಾಗಿದೆ. ದೈಹಿಕ ಶಿಕ್ಷಣ ಮೇಲ್ವಿಚಾರಣೆ ಹುದ್ದೆಗಳಿಗೆ ನಿಯುಕ್ತರಾದ ಸಿಬ್ಬಂದಿ ಪೂರ್ತಿಯಾಗಿ ಇದೇ ಆಧಾರದ ಮೇಲೆ ಆಯ್ಕೆಯಾಗುತ್ತಾರೆ. ಎಕ್ಸಾಕ್ಟ್ಲಿ ಹೌದು ಅಂತ ನಾವು ನೋಡಬೇಕಾಗ್ತದೆ. ಯಾಕಂದರೆ ಒಬ್ಬ ಸೂಪರ್ವೈಸರ್ಗೆ, ಯಶಸ್ವಿ ಸೂಪರ್ವೈಸರ್ಗೆ ಅವನ ಪರ್ಸ್ನಾಲಿಟಿ ಟ್ರೇಟ್ಸ್ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಈ ಟ್ರೈನಿಂಗ್ ಆಫ್ ಸೂಪರ್ವೈಸರ್ಗೆ ಏನದಲ್ಲ ಪರ್ಸ್ನಲ್, ಅದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಸೊ ಹಾಗಾಗಿ ಈ ದೈಹಿಕ ಶಿಕ್ಷಣ ಮೇಲ್ವಿಚಾರಣೆ ಹುದ್ದೆಗಳಿಗೆ ನಿಯುಕ್ತರಾದ ಸಿಬ್ಬಂದಿ ಪೂರ್ತಿಯಾಗಿ ಅವನು ಅದೇ ಆಧಾರದ ಮೇಲೆ ಏನಾಗ್ತಾರೆ, ಆಯ್ಕೆ ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟು 55, ಜೀವನವೆಂದರೆ 10% ನಿಮಗೇನಾಗುವುದೆಂಬುದು ಮತ್ತು 90% ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುವಿರಿ ಎಂಬುದಾಗಿದೆ. ಇಲ್ಲಿ ಜೀವನ ಅಂತಂದರೆ ಓನ್ಲಿ 10%. ಅದಕ್ಕೆ ನಾವು ಬಂದಿರತಕ್ಕಂಥ ಒಂದು ಸಿಚುವೇಶನ್ಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅದರ ಮೇಲೆ ನಮಗೆ ಸೋಲು ಗೆಲುವು ಸುಖ ದುಃಖಗಳು ಆಗ್ತಾ ಹೋಗ್ತಾವೆ. ಅದಕ್ಕೆ ನಾವು ಒಪ್ಕೊಳ್ಬೇಕಾಗಿರ್ತದೆ. ಇನ್ನು ಸಮರ್ಥನೆ, ಯಶಸ್ಸಿಗೆ ಯಾವುದೇ ಗುಪ್ತ ಸೂತ್ರಗಳಿಲ್ಲ. ಅದು ಸಿದ್ಧತೆ, ಕಠಿಣ ಶ್ರಮ ಮತ್ತು ವೈಫಲ್ಯದಿಂದ ಕಲಿಯುವಿಕೆಗಳ ಫಲಿತಾಂಶವಾಗಿದೆ. ಇಲ್ಲಿ ಯಶಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಸಿಗರೇಟನ್ನು ಹುಡುಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀವಿ ಮತ್ತು ಫೇಲ್ಯೂರ್ಸಿಂದ ಕಲ್ಕೊಂಡು ಹೋಗ್ತೀವಿ ಮತ್ತು ಯಾವ ರೀತಿ ನಾವು ಎಫರ್ಟ್ ಹಾಕ್ತೀವಿ ಅಂತಕ್ಕಂಥದ್ರ ಮೇಲೆ ನಿರ್ಧಾರ ಆಗಿರ್ತದೆ. ಸೊ ಹಾಗಾಗಿ ಎರಡೂ ಸರಿಯಾಗಿದ್ದಾವೆ. ಸೊ ಹೀಗಾದರೆ ಜೀವನವೆಂದರೆ 10% ನಿಮಗೇನಾಗಬಹುದು ಎಂಬುದು ಮತ್ತು 90% ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುವಿರಿ ಎಂಬುದಾಗಿದೆ. ಯಾಕೆಂದರೆ ಯಶಸ್ಸಿಗೆ ಯಾವುದೇ ಗುಪ್ತ ಸೂತ್ರಗಳಿಲ್ಲ. ಅದು ಸಿದ್ಧತೆ, ಕಠಿಣ ಶ್ರಮ ಮತ್ತು ವೈಫಲ್ಯದಿಂದ ಕಲಿಯುವಿಕೆಗಳಿಗೆ ಫಲಿತಾಂಶವಾಗಿದೆ. ಎರಡೂ ಸರಿಯಾಗಿದ್ದು ಇದಕ್ಕೆ ಸರಿಯಾದ ವಿವರಣೆ ಕೂಡ ಆಗಿರೋದ್ರಿಂದ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಫಾರ್ 55 ಕ್ವಶನ್.
55ನೇ ಕ್ವಶನ್ ಬಿ ಆನ್ಸರ್ ಅಂತ ಹೇಳ್ಬೋದು. ಇನ್ನು 56ನೇ ಪ್ರಶ್ನೆ, ಸ್ಪರ್ಧೆಯ ವರ್ಗೀಕರಣವಲ್ಲದ್ದು ಯಾವುದು? ಸ್ಪರ್ಧೆಯಲ್ಲಿ ಯಾವುದು ಇದರಲ್ಲಿ ವರ್ಗೀಕರಣವಲ್ಲ ಅಂಥೇಳಿ ಆದರೆ ಇಲ್ಲಿ ಮುಖ್ಯ ಸ್ಪರ್ಧೆ, ಅನುಕು ಸ್ಪರ್ಧೆ, ಪ್ರಧಾನ ಸ್ಪರ್ಧೆ, ಪ್ರಚಾರ ಸ್ಪರ್ಧೆ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡೋದಾದರೆ ಈ ಮುಖ್ಯ ಸ್ಪರ್ಧೆ ಅಂಥೇಳಿ ನಾವು ನೋಡ್ತೀವಿ, ಅನುಕು ಮಾಕ್ ಸ್ಪರ್ಧೆ ಅಂಥೇಳಿ ನೋಡ್ತೀವಿ, ಪ್ರಧಾನ ಸ್ಪರ್ಧೆ ಅಂಥೇಳಿ ನೋಡ್ತೀವಿ. ಈ ಬಿಲ್ಡಪ್ ಸ್ಪರ್ಧೆ ಅಥವಾ ಪ್ರಚಾರ ಸ್ಪರ್ಧೆ ಅಂಥೇಳಿ ನಾವು ಇಲ್ಲಿ ನೋಡೋದಿಲ್ಲ. ಇನ್ನು ಕೆಲವೊಂದು ಕಡೆ ಪ್ರಚಾರ ಸ್ಪರ್ಧೆ ಅಂಥೇಳಿ ನಾವು ಮಾಡಲಿಕ್ಕೆ ಹೋದರೂ ಕೂಡ ನಾವಿಲ್ಲಿ ಮುಖ್ಯ ಸ್ಪರ್ಧೆ ಅಂತಕ್ಕಂಥದ್ದನ್ನು ನಾವು ತೆಗಿಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು 60-40 ಎ ಆಪ್ಷನ್ನು ಅಂದರೆ ಮುಖ್ಯ ಸ್ಪರ್ಧೆ ಅಂತಕ್ಕಂಥದ್ದು 60% ನಾವು ವರ್ಗೀಕರಣ ಅಲ್ಲ ಅಂತ ಹೇಳ್ಬೋದು. ಇನ್ನು ಉಳಿದು 40% ಏನು ಪ್ರಚಾರ ಅಂದರೆ ಬಿಲ್ಡಪ್ ಸ್ಪರ್ಧೆ ಅಲ್ಲ ಅಂತ ನಾವು ಹೇಳ್ಬೋದು ಇಲ್ಲಿ. ಹಾಗಾಗಿ ಎ ಆರ್ ಡಿ ಇರ್ಬೋದು ಅಂಥೇಳಿ. ಸೊ ಆಪ್ಷನ್ ಈಸ್ ಎ ಅಂಥೇಳಿ ಹಾಕೊಳ್ಳೋಣ. ನಂತರ ಜರ್ಮನ್ ಜಿಮ್ನಾಸ್ಟಿಕ್ನ ಪಿತಾಮಹ ಎಂದು, ಇದನ್ನು ಇಂಗ್ಲೀಷ್ನಲ್ಲಿ ಒಂದು ಸಲ ಓದಿಬಿಡೋಣ. ದ ಗ್ರ್ಯಾಂಡ್ ಫಾದರ್ ಆಫ್ ಜರ್ಮನ್ ಜಿಮ್ನಾಸ್ಟಿಕ್ಸ್ ಅಂತಂದರೆ, ಗ್ರ್ಯಾಂಡ್ ಫಾದರ್ ಆಫ್ ಜರ್ಮನ್ ಜಿಮ್ನಾಸ್ಟಿಕ್ಸ್ ಅಂದರೆ ಜೊಹಾನ್ ಗಟ್ಸ್ಮರ್ಸ್ ಅವರನ್ನು ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ನ ಜರ್ಮನ್ ಜಿಮ್ನಾಸ್ಟಿಕ್ಸ್ ಅಂತೇಳಿ ಕರಿತೀವಿ. ಈ ಫ್ರೆಡ್ರಿಕ್ ಲುಡ್ವಿಗ್ ಜಾನ್ ಅವರು ಫಾದರ್ ಆಫ್ ಜಿಮ್ನಾಸ್ಟಿಕ್ಸ್ ಅಂತೇಳಿ ಕರೀತಾರೆ. ಸೊ ಹಾಗಾಗಿ ಇವರು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನನ್ನು ಆಧರಿಸಿ ಎ ಈಸ್ ರೈಟ್ ಆನ್ಸರ್. ಫ್ರೆಡ್ರಿಕ್ ಲುಡ್ವಿಗ್ ಜಾನ್ ಅಲ್ಲ, ಅವರು ಓನ್ಲಿ ಫಾದರ್ ಆಫ್ ಜಿಮ್ನಾಸ್ಟಿಕ್ಸ್, ಬಟ್ ಗ್ರ್ಯಾಂಡ್ ಫಾದರ್ ಆಫ್ ಜರ್ಮನ್ ಜಿಮ್ನಾಸ್ಟಿಕ್ಸ್ ಈಸ್ ಕಾಲ್ಡ್ ಆಸ್ ಜೊಹಾನ್ ಗಟ್ಸ್ಮರ್ಸ್ ಅಂಥೇಳಿ. ನಂತರ 58ನೇ ಪ್ರಶ್ನೆ, ವಿದ್ಯಾರ್ಥಿಯ ನಿರ್ವಹಣೆ ಮೌಲ್ಯಮಾಪನಕ್ಕೆ ಅತ್ಯುತ್ತಮ ಸಮಯ ಯಾವುದು ಅಂತಂದರೆ, ನಾವು ಅಟ್ ದ ಬಿಗಿನಿಂಗ್ ಆಫ್ ದಿ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳ ಪ್ರಾರಂಭದಲ್ಲಿ ಅವರಿಗೆ ಮೌಲ್ಯಮಾಪನ ಮಾಡೋಂಗಿಲ್ಲ, ಮತ್ತು ಸೂಚನೆಗಳ ಕೊನೆಯಲ್ಲಿ ಕೂಡ ನಾವು ಮಾಡೋಂಗಿಲ್ಲ. ಆದರೆ ಸೂಚನೆಗಳ ಪ್ರಮುಖ ಘಟಕ, ಸೂಚನೆಗಳೇನು ಪ್ರಮುಖ ಘಟಕ ಇರ್ತದಲ್ಲ, ಅಂದರೆ ಓನ್ಲಿ ಅಟ್ ದ ಎಂಡ್ ಆಫ್ ಮೇಜರ್ ಯೂನಿಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವು ಮೌಲ್ಯಮಾಪನ ಮಾಡ್ತೀವಿ. ಸೂಚನೆಗಳನ್ನು ನೀಡುವ ಪ್ರಕ್ರಿಯೆಯುದ್ದಕ್ಕೂ ನಾವು ಮೌಲ್ಯಮಾಪನ ಮಾಡೋಂಗಿಲ್ಲ. ಸೊ ಆ ಕಾರಣಕ್ಕಾಗಿ ರೈಟ್ ಆನ್ಸರ್ ಈಸ್ ಸಿ. ಇನ್ನು 59, ವಿಚ್ ಕಾಂಟ್ರಾಕ್ಷನ್ ಅಂದರೆ ಯಾವ ಸಂಕೋಚನದಲ್ಲಿ ಸ್ನಾಯುಬಲ ಪ್ರತಿರೋಧಕ್ಕಿಂತ ಹೆಚ್ಚಿರುತ್ತದೆ? ಇಲ್ಲಿ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ರೆಸಿಸ್ಟೆನ್ಸ್ ಅಂದರೆ ಕಾನ್ಸೆಂಟ್ರಿಕ್ ಕಾಂಟ್ರಾಕ್ಷನ್ ಬರ್ತದೆ. ಅಂದರೆ ಈ ಎ ಸರಿಯಾದ ಉತ್ತರ. ಅಂದರೆ ಏಕಕೇಂದ್ರೀಯ ಸಂಕೋಚನೆ ಅಂಥೇಳಿ ಹೇಳ್ತೀವಿ. ಅದು ವಿಕೇಂದ್ರಿಕ ಸಂಕೋಚನೆಯಲ್ಲಿ ಈ ರೆಸಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಫೋರ್ಸ್ ಅಂತೇಳಿ ಕಾಣ್ತೀವಿ. ಕಾನ್ಸೆಂಟ್ರಿಕ್ನಲ್ಲಿ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ರೆಸಿಸ್ಟೆನ್ಸ್. ಆ ಕಾರಣಕ್ಕಾಗಿ ನಮ್ಮ ಸ್ನಾಯುಗಳ ಒಂದು ಉದ್ದಗಲಗಳಲ್ಲಿ ಬದಲಾವಣೆ ಚಿಕ್ಕದಾಗ್ತಕ್ಕಂಥದ್ದು, ಸ್ನಾಯುವಿನ ಗಾತ್ರದಲ್ಲಿ ಚಿಕ್ಕದಾಗುವಿಕೆ ಕಂಡುಬರ್ತದೆ. ಯಾಕಂದರೆ ಫೋರ್ಸು ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ಇರ್ತದೆ, ಆ ಕಾರಣಕ್ಕಾಗಿ. ಇನ್ನು 60ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾನಾಂತರಣ ಚಲನೆಗೆ ಉದಾಹರಣೆಯಾಗಿದೆ? ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ 100 ಮೀಟರ್ ರನ್ನಿಂಗ್ ರೇಸ್ ಅಂಥೇಳಿ ನಾವು ಕರಿಬೋದು. ಸೊ ಟ್ರಾನ್ಸ್ಲೇಟರಿ ಮೋಷನ್ ಒಳಗೆ ನಾವು 100 ಮೀಟರ್ ಸ್ಟಾರ್ಟಿಂಗ್ ಪೊಸಿಷನ್ ಹಿಡಿದು ನೇರವಾದ ಒಂದು ಟ್ರಾನ್ಸ್ಲೇಷನ್ ಸ್ಥಿತಿಯೊಳಗೆ ನಾವು ಏನು ಎಂಡಿಗೆ ಹೋಗ್ತೀವಿ, ಫಿನಿಷಿಂಗ್ ಲೈನ್ವರೆಗೂ. ಸೊ ಅದಕ್ಕೆ 100 ಮೀಟರ್ ರನ್ನಿಂಗ್ ರೇಸ್ ಏನಂತ ಹೇಳ್ತೀವಿ ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇನ್ನು 61, ಇವುಗಳನ್ನು ಗ್ರಂಥಾಲಯ ಓದುವಿಕೆಗೆ ಒಳಗೊಂಡಿರುವಿಕೆ ಪ್ರಕಾರ ಕ್ರಮಾನುಗತಗೊಳಿಸಿ. ಇಲ್ಲಿ ಮೊದಲುಗಡೆ ಏನು ಮಾಡ್ತೀವಿ, ಲೊಕೇಶನ್ ಆಫ್ ಸೋರ್ಸಸ್, ಆಕರಗಳ ಸ್ಥಳವನ್ನು ಹುಡುಕ್ತೀವಿ. ಆಮೇಲೆ ಸ್ಕೌಟಿಂಗ್ ಆಫ್ ಸೋರ್ಸಸ್, ಆ ಒಂದು ಸೋರ್ಸಸ್ಗಳ ಸ್ಕೌಟಿಂಗ್ ಮಾಡ್ತೀವಿ. ನಂತರದಲ್ಲಿ ಸ್ಕಿನ್ನಿಂಗ್ ಆಫ್ ಸೋರ್ಸಸ್ಗಳ ಸ್ಕಿನ್ನಿಂಗ್ ಮಾಡ್ತೀವಿ, ಆಕರಗಳ ಸ್ಕಿನ್ನಿಂಗ್ ಮಾಡ್ತೀವಿ. ನಂತರದಲ್ಲಿ ಕ್ರಿಟಿಕಲ್ ರೀಡಿಂಗ್ ಮತ್ತು ಅಬ್ಸ್ಟ್ರಾಕ್ಟಿಂಗ್ ಆಫ್ ಸೋರ್ಸಸ್ ಅಂದರೆ ಅವುಗಳ ಒಂದು ನಿರ್ಣಾಯಕ ಓದುವಿಕೆ ಮತ್ತು ಆಕರಗಳ ಒಂದು ಪ್ರತ್ಯೇಕಿಸುವಿಕೆಯನ್ನು ನಾವು ಮಾಡ್ತಾ ಹೋಗ್ತೀವಿ.
ಆ ಕಾರಣಕ್ಕಾಗಿ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು ಇವುಗಳಲ್ಲಿ ಯಾವ ಜೋಡಿ ಸರಿಯಾಗಿಲ್ಲ ಅಂತೇಳಿ ಕೇಳ್ತಾರೆ. ಡೈರೆಕ್ಟ್ ಬಿ ಆಪ್ಷನ್ ಈಸ್ ನಾಟ್ ಸರಿಯಾಗಿಲ್ಲ. ಅಂದರೆ ಆರೋಗ್ಯ ಸಂಬಂಧಿಸಿದ ಫಿಟ್ನೆಸ್ ಅಂದರೆ ಮಸ್ಕ್ಯುಲರ್ ಎಂಡ್ಯೂರೆನ್ಸ್, ಕಾರ್ಡಿಯೋಸ್ಕ್ಯುಲರ್ ಎಂಡ್ಯೂರೆನ್ಸ್, ಮಸ್ಕ್ಯುಲರ್ ಸ್ಟ್ರೆಂತ್, ಬಾಡಿ ಕಾಂಪೋಸಿಷನ್, ಫ್ಲೆಕ್ಸಿಬಿಲಿಟಿ 5 ಅಂಶಗಳನ್ನು ನೋಡ್ತೀವಿ. ಪ್ರತಿಕ್ರಿಯಾ ಸಮಯ ಮೋಟರ್ ಎಬಿಲಿಟಿ ಫಿಟ್ನೆಸ್ ಕಾಂಪೋನೆಂಟ್ಸ್ನಲ್ಲಿ ಬರ್ತಕ್ಕಂಥದ್ದು, ಮೋಟರ್ ಸ್ಕಿಲ್ ಫಿಟ್ನೆಸ್ ಕಾಂಪೋನೆಂಟ್ಸ್ನಲ್ಲಿ ಕಂಡುಬರ್ತದೆ. ಇನ್ನು 63ನೇ ಪ್ರಶ್ನೆ, ಕ್ರೀಡೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ನಿರೀಕ್ಷಿತ ಧನಾತ್ಮಕ ಫಲಿತಾಂಶಗಳು ಇವಾಗಿವೆ ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಸಾಮಾಜಿಕ ಬಹಿಷ್ಕಾರಗಳನ್ನು ಮನಿಸ್ತಕ್ಕಂಥ ಕೆಲಸ ಆಗ್ತದೆ, ಲಿಂಗ ತಾರತಮ್ಯವನ್ನು ಜಯಿಸ್ತಕ್ಕಂಥದ್ದಾಗ್ತದೆ, ಪ್ರತಿಷ್ಠೆ ಮತ್ತು ಪಕ್ಷಪಾತವನ್ನು ಆಗ್ತದೆ. ಹಾಗಾದರೆ ಇಲ್ಲಿ ಡ್ರಗ್ಸ್ ಮತ್ತು ಡೋಪಿಂಗ್ ಒಳಪಡೋದಿಲ್ಲ. ಹಾಗಾಗಿ 1, 2, 3 ಈ 3 ಇರೋದರಿಂದ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟು 64ನೇ ಪ್ರಶ್ನೆ, ಕ್ಷಯ ರೋಗ ತಡೆಗಟ್ಟುವ ಕ್ರಮಗಳ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳ್ತಾರೆ. ಒಂದು, ನಿವಾರಕಗಳನ್ನು ಉಪಯೋಗಿಸಿ, ವೈದ್ಯರಿಂದ ಕ್ಷಿಪ್ರ ಪತ್ತೆ ಹಚ್ಚುವಿಕೆ ಖಾತ್ರಿ ನೀಡಿ, ಗೃಹ ನೈರ್ಮಲ್ಯ ಖಚಿತಪಡಿಸಿ, ಮತ್ತು BCG ಲಸಿಕೆ ನಿರ್ವಹಿಸಿ. ಇದರಲ್ಲಿ 2 ಮತ್ತು 4 ಸರಿಯಾದ ಉತ್ತರ ಆಗಿರೋದ್ರಿಂದ ನಾವು 2 ಮತ್ತು 4 ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನಂತರ 65, ಸೂಕ್ಷ್ಮ ಬೋಧನೆಯ ಗುಣಲಕ್ಷಣಗಳು ಯಾವುವು? ಈ ಸೂಕ್ಷ್ಮ ಬೋಧನೆಯ ಗುಣಲಕ್ಷಣಗಳು ಅಂತಂದರೆ, ಒಂದು, ಇಟ್ ಇಸ್ ಫಾರ್ ಲಾಂಗ್ ಡ್ಯೂರೇಷನ್ ಅಲ್ಲ, ಇಟ್ ಈಸ್ ಫಾರ್ ಸ್ಮಾಲ್ ಕ್ಲಾಸಸ್. ಇದು ದೀರ್ಘಾವಧಿಗಾಗಿ ಆಗಿರೋದಿಲ್ಲ, ಇದೊಂದು ಸಣ್ಣ ವರ್ಗಕ್ಕಾಗಿ ಆಗಿದೆ. ನೆಕ್ಸ್ಟ್, ಇದಕ್ಕೆ ವಿಮರ್ಶೆಯ ಅನುಸರಣೆ ಹೊಂದಿದೆ, ಇದು ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಆಗಿದೆ. ಇದು ಇಟ್ ಈಸ್ ಫಾರ್ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಮತ್ತು ಇಟ್ ಹ್ಯಾಸ್ ಫಾಲೋ ಅಪ್ ಕ್ರಿಟಿಕ್ಯೂ ಅಂಥೇಳಿ ಹೇಳ್ತಾರೆ. ಇಲ್ಲಿ ನಾವು ಇದೊಂದು ಸಣ್ಣ ವರ್ಗಕ್ಕಾಗಿ ಆಗಿದೆ ಮತ್ತು ಇದಕ್ಕೆ ವಿಮರ್ಶೆಯ ಅನುಸರಣೆಯನ್ನು ಹೊಂದಿದೆ. 2 ಮತ್ತು 3 ಸರಿಯಾದ ಉತ್ತರ. ಸೊ ಹಾಗಾಗಿ ಇಲ್ಲಿ ಬಿ ಈಸ್ ರೈಟ್ ಆನ್ಸರ್. ಇನ್ನು 66, ಚಪ್ಪಟೆ ಎಲುಬು ಅಂದರೆ ಫ್ಲ್ಯಾಟ್ ಬೋನ್ಸ್ ನಮ್ಮ ಪೆಲ್ವಿಸ್ ರೀಸನ್ನಲ್ಲಿ ಕಂಡುಬರ್ತದೆ, ಅಂದರೆ ಶ್ರೇಣಿ ಮೂಳೆಯಲ್ಲಿ ಕಂಡುಬರ್ತದೆ. ಇನ್ನು ಗಿಡ್ಡ ಮೂಳೆ ಅಂದರೆ ಟಾರ್ಸಲ್ಸ್ ನಮ್ಮ ಪಾದದಲ್ಲಿ ಕಂಡುಬರ್ತದೆ. ಇನ್ನು ಅನಿಯಮಿತ ಇರ್ರೆಗ್ಯುಲರ್ ಬೋನ್ಸು ನಮ್ಮ ವರ್ಟಿಬ್ರಾ ಕಾಲಮ್ ಅಲ್ಲಿ ಕಂಡುಬರ್ತದೆ, ಬೆನ್ನು ಮಣಿಸರದಲ್ಲಿ. ಇನ್ನು ವರ್ಮಿಯನ್ ಮೂಳೆಗಳು ನಮ್ಮ ತಲೆಯ ಭಾಗದ ಮೂಳೆಗಳಂತ ಹೇಳ್ತೀವಿ, ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇನ್ನು 67, ಸ್ಲಗ್ಗರ್ ಅಂತಕ್ಕಂಥದ್ದು ಸಾಫ್ಟ್ಬಾಲ್, ಬೇಸ್ಬಾಲ್ನಲ್ಲಿ ಉಪಯೋಗಿಸ್ತೀವಿ. ಇನ್ನು ಕ್ಲಬ್ ಅಂತಕ್ಕಂಥದ್ದು ಗಾಲ್ಫಲ್ಲಿ ಉಪಯೋಗಿಸ್ತೀವಿ. ಯೆಲ್ಲೋ ಫ್ಲ್ಯಾಗನ್ನು ಅಥ್ಲೆಟಿಕ್ಸ್ನಲ್ಲಿ, ಸ್ಟ್ರೀಮ್ ಲೈನ್ ಎಫೆಕ್ಟನ್ನು ಡಿಸ್ಕಸ್ನಲ್ಲಿ. ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇನ್ನು ಮನುಷ್ಯ ದೇಹದ ಸ್ನಾಯುಗಳನ್ನು ಮೇಲಿನಿಂದ ಕೆಳಕ್ಕೆ ಇರುವ ಶ್ರೇಣಿಗೆ ಗುರುತಿಸಿ. ಮೊದಲುಗಡೆ ನೆಕ್ನಲ್ಲಿ ಬರ್ತಕ್ಕಂಥದ್ದು ಸ್ಕೆಲೆನಿ, ನಂತರ ನಮ್ಮ ಫೋರ್ ಆರ್ಮ್ನಲ್ಲಿ ಬರ್ತಕ್ಕಂಥದ್ದು ಪಲ್ಮರಿಸ್ ಲಾಂಗಸ್. ಅದಾದ ನಂತರ ಮೊದಲುಗಡೆ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಸ್ಕೆಲೆನಿ. ತದನಂತರ ನಮ್ಮ ಅಬ್ಡಾಮಿನಲ್ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಲ್ಯಾಟಿಸ್ಮಸ್ ಡಾರ್ಸಿ. ಅದಾದ ನಂತರ ಪಲ್ಮರಿಸ್ ಲಾಂಗಸ್ ಅಂತಕ್ಕಂಥದ್ದು ನಮ್ಮ ಫೋರ್ ಆರ್ಮ್ನಲ್ಲಿ. ಅದಾದ ನಂತರ ಈ ಪೆಕ್ಟಿನಿಯಸ್ ಅಂತಕ್ಕಂಥದ್ದು ನಮ್ಮ ಹಿಪ್ ಭಾಗದಲ್ಲಿ ಕಂಡುಬರುತ್ತೆ. ಕೊನೆಗೆ ಪೆರೋನಿಯಸ್ ಲಾಂಗಸ್ ಅಂತಕ್ಕಂಥದ್ದು ನಮ್ಮ ಕಾಲಿನಲ್ಲಿ ಕಂಡುಬರೋದರಿಂದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ಹೇಳ್ತೀವಿ. ಇನ್ನು 69, ಸೊ ಇಲ್ಲಿ ಕೂಡ ಪೂರ್ತಿ ಶರೀರದ ಅಂಗರಚನಾಶಾಸ್ತ್ರ ಅಂತಂದರೆ ನಾವು ಸಿಸ್ಟಮೆಟಿಕ್ ಅನಾಟಮಿ ಅಂತೇಳಿ ಕರಿತೀವಿ. ಅಂದರೆ ಸ್ಟ್ರಕ್ಚರ್ ಆಫ್ ಸ್ಪೆಸಿಫಿಕ್ ಸಿಸ್ಟಮ್ ಆಫ್ ದ ಬಾಡಿ, ಅಂದರೆ ಒಂದು ನಿರ್ದಿಷ್ಟ ದೇಹ ವ್ಯವಸ್ಥೆಗಳ ಸಂರಚನೆ ಅಂತೇಳಿ ನಾವು ಕರಿತೀವಿ.
ಆಮೇಲೆ ಮೂತ್ರಪಿಂಡ ಸಂಬಂಧಿತ ಶರೀರಶಾಸ್ತ್ರ ಅಂದ್ರೆ ರೆನಲ್ ಫಿಸಿಯಾಲಜಿ ಅಂತಂದ್ರೆ ಫಂಕ್ಷನ್ಸ್ ಆಫ್ ದ ಕಿಡ್ನೀಸ್ ಅಂತೇಳಿ ಕರಿತೀವಿ, ಮೂತ್ರಪಿಂಡಗಳ ಕಾರ್ಯಗಳು. ಅಂತಸ್ರಾವಕ ಶಾಸ್ತ್ರ ಅಂದ್ರೆ ಹಾರ್ಮೋನ್ಗಳು ಅಂತೇಳಿ ಕರಿತೀವಿ. ಮೇಲ್ಮೈ ಅಂಗರಚನಾಶಾಸ್ತ್ರ ಅಂದರೆ ಸರ್ಫೇಸ್ ಅನಾಟಮಿ ಅಂತಂದ್ರೆ ದೇಹದ ಮೇಲ್ಮೈ ಹೆಗ್ಗುರುತುಗಳು ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನಂತರ 70 ಇಲ್ಲಿ ಅಥೆರೋಸ್ಕ್ಲೆರೋಸಿಸ್ ಇದು ಶುದ್ಧ ರಕ್ತನಾಳಗಳ ಭಿತ್ತಿ ದಪ್ಪವಾಗುವ ಗುಣಲಕ್ಷಣದಿಂದ ಕೂಡಿದ ಕಾಯಿಲೆಯಾಗಿದೆ. ಸೊ ಇದು ಸರಿಯಾಗಿದೆ. ಶುದ್ಧ ರಕ್ತನಾಳಗಳ ಭಿತ್ತಿಯಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಸಂಗ್ರಹಗೊಳ್ಳುವುದು ಇದು ಅಥೆರೋಸ್ಕ್ಲೆರೋಸಿಸ್ಗೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ. ಸೊ ಎರಡೂ ಸರಿಯಾಗಿದ್ದು ಆ ರೋಗಕ್ಕೆ ಏನು ಕಾರಣ, ಯಾಕೆ ಹಂಗಾಗ್ತದೆ ಅಂತೇಳಿ ಇವರು ಕೊಟ್ಟರು, ಈಸಿಯಾಗಿ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಎ ಈಸ್ ರೈಟ್ ಆನ್ಸರ್. ಎರಡೂ ಸರಿಯಾಗಿದ್ದು ಸರಿಯಾದ ವಿವರಣೆ ಕೂಡ ಆಗಿದೆ ಅಂಥೇಳಿ. ಇನ್ನು 71 ನಿರ್ದಿಷ್ಟ ಆಟವೊಂದರ ಅಗತ್ಯತೆಗಳಿಗೆ ತಮ್ಮ ದೇಹ ಒಗ್ಗಿಸಿಕೊಳ್ಳುವಂತೆ ಕ್ರೀಡಾಳುಗಳು ತರಬೇತಿ ಪಡೆಯುತ್ತಾರೆ. ಹೌದು, ನಿರ್ದಿಷ್ಟ ಆಟಕ್ಕಾಗಿ ತಮ್ಮ ದೇಹ ಬೆಂಡ್ ಆಗಬೇಕು, ಅಡಾಪ್ಟ್ ಆಗಬೇಕು ಅಂದ್ರೆ ಅವ್ರು ತರಬೇತಿಯನ್ನು ಪಡಲೇಬೇಕಾಗ್ತದೆ. ಇನ್ನು ಕ್ರೀಡಾಪಟುವಿನಲ್ಲಿ ಕ್ರೀಡೆಗಳು ಅಪೇಕ್ಷಿಸುವ ಎನರ್ಜಿ ಅಥವಾ ಚೈತನ್ಯವನ್ನು ಸರಿದೂಗಿಸಬೇಕು ಅಂತಂದ್ರೆ ಅವರಲ್ಲಿ ನರಸ್ನಾಯಕ, ಹೃದಯ ನಾಳೀಯ ಮತ್ತು ಚಯಾಪಚಯ ಬದಲಾವಣೆಗಳು ಉಂಟಾಗ್ತಕ್ಕಂಥದ್ದು ಸಹಜ. ಹಾಗಾಗಿ ಇಲ್ಲಿ ಎರಡೂ ಸರಿಯಾಗಿದ್ದು ಸರಿಯಾದ ವಿವರಣೆ ಕೂಡ ಹೌದು. ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು 72 ಇಲ್ಲಿ ಮಹಿಳೆಯರ ಮೇಲಿನ ಹಿಂಸೆ ಜಾತಿ, ವರ್ಗ, ಧರ್ಮ, ವಯಸ್ಸು ಮತ್ತು ಶಿಕ್ಷಣದಲ್ಲಿ ಕೂಡ ಒಳಹೊಕ್ಕು ಘಾಸಿಗೊಳಿಸಿದೆ ಅಂತ ಹೇಳ್ತಾರೆ. ಹೌದು, ನಾವು ಒಪ್ಪಿಕೊಳ್ಳತಕ್ಕಂಥ ಒಂದು ಮಾಹಿತಿ. ನಂತರ ಸಮರ್ಥನೆ ಇದಕ್ಕೆ ಕೌಟುಂಬಿಕ ಹಿಂಸೆ, ಭ್ರೂಣ ಹತ್ಯೆ, ಶಿಶು ಹತ್ಯೆ, ವರದಕ್ಷಿಣೆ ಕೊಲೆ, ವೈಯಕ್ತಿಕ ಕ್ರೌರ್ಯ, ಚುಚ್ಚುವಿಕೆ, ಮಕ್ಕಳ ಮೇಲಿನ ದೌರ್ಜನ್ಯಗಳಾಗಿ ಪ್ರಕಟ ರೂಪ ಪಡೆದಿವೆ ಅಂಥೇಳಿ ನಾವು ನೋಡ್ತೀವಿ. ಸೊ ಇಲ್ಲಿ ಎರಡೂ ಸರಿಯಾಗಿದೆ. ಈ ಮಹಿಳೆಯರ ಮೇಲಿನ ಹಿಂಸೆ ಜಾತಿ ಯಾಕೆ ಒಳಹೊಕ್ಕು ಘಾಸಿಗೊಳಿಸಿದೆ ಅಂತಂದರೆ ಈ ಕೆಳಗಿನೆಲ್ಲ ಕಾರಣಗಳು ನಾವು ವಿವರಣೆಯನ್ನು ನೋಡ್ಬೋದು. ಹಾಗಾಗಿ ಎರಡೂ ಸರಿಯಾದ ಒಂದು ಹೇಳಿಕೆಗಳಾಗಿದ್ದು ಇದಕ್ಕೆ ಸರಿಯಾದ ವಿವರಣೆ ಕೂಡ ಆಗಿರೋದ್ರಿಂದ ಬಿ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ನೋಡ್ತೀವಿ. ಇನ್ನು 73 ಇಲ್ಲಿ ಕ್ರೀಡೆಗಳು, ಅದರಲ್ಲೂ ಸಂಘಟಿತ ಸ್ಪರ್ಧಾತ್ಮಕ ಕ್ರೀಡೆಗಳು ಎಲ್ಲ ಕ್ರೀಡಾಪಟುಗಳಿಗೆ ಶಕ್ತಿಯುತ ಚಾರಿತ್ರ್ಯ ರೂಪಿಸುವ ಅನುಭವವನ್ನು ಒಳಗೊಂಡಿದೆ. ಹೌದು, ಮತ್ತು ಹೇಗೆ ಮತ್ತು ಯಾವ ಸ್ಥಿತಿಗಳಲ್ಲಿ ಕ್ರೀಡಾ ಸ್ಪರ್ಧೆಗಳು ಸಂಘಟಿಸಲ್ಪಟ್ಟು ಆಡಲಾಯಿತು ಎಂಬುದನ್ನು ಆಧರಿಸಿ ಕ್ರೀಡಾ ಅನುಭವಗಳು ಬದಲಾಗುತ್ತವೆ. ಯಾಕಂದರೆ ಈ ನಿಷ್ಪಕ್ಷಪಾತವಾಗಿ ಮತ್ತು ಸರಿಯಾದ ವ್ಯವಸ್ಥಿತ ರೀತಿಯಾಗಿ ಆ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿದಾಗ ಮಾತ್ರ ಕ್ರೀಡಾಪಟುಗಳಿಗೆ ಒಂದು ಅನುಭವಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅವರು ತಮ್ಮ ಚಾರಿತ್ರ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಸೊ ಎರಡೂ ಕೂಡ ಸರಿಯಾಗಿದ್ದು ಸರಿಯಾದ ವಿವರಣೆ ಕೂಡ ಆಗಿದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ಹೇಳ್ಬೋದು. ಇನ್ನು 74 ಡ್ಯಾಶ್ ಎಂಬುದು ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಮತ್ತು ಒಲಿಂಪಿಕ್ ಆಂದೋಲನದ ಆಡಳಿತಕ್ಕಾಗಿ ಇರುವ ನಿಬಂಧನೆಗಳು ಮತ್ತು ಮಾರ್ಗಸೂಚಿಗಳ ವ್ಯವಸ್ಥೆ ಅಂತೇಳಿ ಕರಿತೀವಿ. ಆಪ್ಷನ್ ಡಿ ಒಲಿಂಪಿಕ್ ಚಾರ್ಟರ್ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟು 75 LTAD ಮಾದರಿಯಲ್ಲಿ ಎಷ್ಟು ಹಂತಗಳಿವೆ? LTAD ಅಂದರೆ ಏನು? ಲಾಂಗ್ ಟರ್ಮ್ ಅಥ್ಲೆಟಿಕ್ ಡೆವಲಪ್ಮೆಂಟ್ ಅಂಥೇಳಿ. ಅಲ್ಲಿ 7 ಹಂತಗಳನ್ನು ನಾವು ನೋಡ್ತೀವಿ. ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು ತ್ವರಿತ ಪ್ರತಿಕ್ರಿಯೆಯನ್ನು ಪ್ರಭಾವಿಸುವ ಅತ್ಯಂತ ಮಹತ್ವದ ಮಾನಸಿಕ ಅಂಶ ಯಾವುದು ಅಂತಂದರೆ ಏಕಾಗ್ರತೆ. ಅಂದರೆ ನಾವು ರಿಯಾಕ್ಷನ್ ಎಬಿಲಿಟಿ ಅಥವಾ ಕ್ವಿಕ್ ರಿಯಾಕ್ಷನನ್ನು ನಾವು ಇಂಪ್ಲಿಮೆಂಟ್ಸ್ ಮಾಡಬೇಕಾಗ್ತಕ್ಕಂಥ ಒಂದು ಸೈಕಿಕ್ ಫ್ಯಾಕ್ಟರ್, ಮನೋವೈಜ್ಞಾನಿಕ ಅಥವಾ ಮಾನಸಿಕ ಅಂಶ ಅಂದರೆ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜಾಕೋಲಿ ಅವರ ಪ್ರಕಾರ ಅಧಿಕ ಸಾಂದ್ರತೆಯ ಭಾರ ಇದಕ್ಕೆ ಕಾರಣವಾಗಿರ್ತದೆ. ಸಿಂಪಲ್, ಬೇಗನೆ ಆಯಾಸಗೊಳ್ತದೆ ಬಟ್ ನಿಧಾನವಾದ ಚೇತರಿಕೆ ಆಗ್ತದೆ. ಅನಂತರ 78 O2 ಉಪಸ್ಥಿತಿಯಲ್ಲಿ ಅಂದರೆ ಆಕ್ಸಿಜನ್ ಇರತಕ್ಕಂಥ ಸಮಯದಲ್ಲಿ ಆಹಾರ ಮೆಟಬಾಲಿಕ್ ಚಯಾಪಚಯ ಕ್ರಿಯೆಯಿಂದ ರಾಸಾಯನಿಕ ಶಕ್ತಿ ಬಿಡುಗಡೆಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ CO2 ಮತ್ತು H2O ನೀರುಗಳಾಗಿ ಒಡೆಯುವುದಕ್ಕಿರುವ ಹೆಸರನ್ನು ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತೇಳಿ ಕರಿತೀವಿ. ಅದಕ್ಕೆ ಉಸಿರಾಟ ಅಂಥೇಳಿ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟು ಶರ್ಕರ ವಿಭಜನೆಯ
ಮತ್ತು ಕ್ರೆಬ್ಸ್ ಚಕ್ರಗಳನ್ನು ಸಂಯೋಜಿಸುವ ಸಂಯುಕ್ತವನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಸಿಟೈಲ್ CoA ಅಂತಕ್ಕಂಥದ್ದು ಇದು ಆ ಕ್ರೆಬ್ಸ್ ಶರ್ಕರ ವಿಭಜನೆ ಮತ್ತು ಕ್ರೆಬ್ಸ್ ಚಕ್ರಗಳನ್ನ ಸಂಯೋಜನೆ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ನೆಕ್ಸ್ಟ್ 80ನೇದು, ಈ ಕೆಳಗಿನವುಗಳಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2020 ಈ ಉದ್ದೇಶಗಳು ಅಂತಂದರೆ, ಒಂದು ಉನ್ನತ ಶಿಕ್ಷಣ ವಲಯಗಳಲ್ಲಿ ಕ್ರೀಡೆಗಳ ಮೌಲ್ಯಗಳನ್ನು ನಿರ್ಮಾಣ ಮಾಡೋದು, ಯುವ ಪ್ರತಿಭೆಗಳನ್ನ ಹುಡುಕಿ ಕ್ರೀಡೆಗಳನ್ನು ಮತ್ತು ಆಟಗಳ ಕಡೆಗೆ ಅವರನ್ನು ಸೆಳೆಯುವುದು, ಯೂನಿವರ್ಸಿಟಿಯ ಕ್ರೀಡಾ ನಿರ್ದೇಶಕರಿಗಾಗಿ ನೆಲೆ ಸೃಷ್ಟಿಸುವುದು ಅಲ್ಲ, ಮತ್ತು ಸಮಾಜದಲ್ಲಿ ಕ್ರೀಡಾ ಸಂಸ್ಕೃತಿ ಸೃಷ್ಟಿಸುವುದು, ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣ ಕಡ್ಡಾಯಗೊಳಿಸುವುದು ಇದು ಅಂತೂ ಅಲ್ಲ. ಸೊ ಇಲ್ಲಿ 1, 2, 4 ಸರಿಯಾದ ಉತ್ತರ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ಕರಿತೀವಿ. ಇನ್ನು 81, ಇವುಗಳಲ್ಲಿ ಮನರಂಜನೆಯ ಗುಣಲಕ್ಷಣಗಳು ಯಾವುವು ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಕ್ರಿಯೇಷನ್ ಅಂತ ಹೇಳ್ತಾರೆ. ಒಂದು, ಮನರಂಜನೆ ಐಚ್ಛಿಕವಾಗಿರಬೇಕು. ಒಂದು, ಮನರಂಜನೆ ಅತ್ಯಂತ ವಿಶಾಲವಾಗಿ ಮತ್ತು ವೈವಿಧ್ಯಮಯವಾಗಿರಬೇಕು. ಇನ್ನೊಂದು, ಮನರಂಜನೆ ಚಟುವಟಿಕೆಯಾಗಿರುವಂಥದ್ದು. 2, 3, 4 ಸರಿಯಾದ ಉತ್ತರ ಬಿ ಈಸ್ ರೈಟ್ ಆನ್ಸರ್. ಇನ್ನು ಕ್ರೀಡಾ ತರಬೇತಿಯಲ್ಲಿ ಅತಿಯಾದ ಭಾರ ಓವರ್ಲೋಡ್ದ ಕಾರಣಗಳ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ 2 ಮತ್ತು 4 ಅತಿ ಕಡಿಮೆ ಪೈಪೋಟಿ ಮತ್ತು ಭಾರದಲ್ಲಿ ಶೀಘ್ರ ಹೆಚ್ಚಳ ಅಂತ ಹೇಳ್ತೀವಿ ನಾವು. ಭಾರದಲ್ಲಿ ಶೀಘ್ರ ಹೆಚ್ಚಳ ಅಂದರೆ 2 ಮತ್ತು 4 ಸರಿಯಾದ ಉತ್ತರ ಅಂಥೇಳಿ ಸರಿ. ಇಲ್ಲಿ ಕ್ರೀಡಾ ತರಬೇತಿಯಲ್ಲಿ ಅತಿಯಾದ ಭಾರದ ಕಾರಣಗಳ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತಂದರೆ, ಒಂದು, ಚೇತರಿಕೆ ಅಂದರೆ ರಿಲ್ಯಾಕ್ಸೇಷನ್ ಅಥವಾ ರಿಕವರಿಯನ್ನು ನಾವು ನೆಗ್ಲೆಕ್ಟ್ ಮಾಡೋದು ಒಂದು ಭಾರದಲ್ಲಿ ಶೀಘ್ರವಾಗಿರ್ತಕ್ಕಂಥ ಕ್ವಿಕ್ ಹೆಚ್ಚಿಗೆ ಮಾಡ್ತಕ್ಕಂಥದ್ದು 82ನೇ ಪ್ರಶ್ನೆಯಲ್ಲಿ. ಈ ರಿಕವರಿ ಇಗ್ನೋರ್ಡು ನಾವು ಓವರ್ಲೋಡ್ಗೆ ಅಥವಾ ಓವರ್ ಸ್ಟ್ರೆಸ್ಗೆ ಕಾರಣ ಆಗ್ತದೆ, ಮತ್ತು ರ್ಯಾಪಿಡ್ ಇನ್ಕ್ರೀಸಸ್ ಇನ್ ಲೋಡು ಅದು ಕೂಡ ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ಇವುಗಳಲ್ಲಿ ಯಾವ ಸಿದ್ಧಾಂತಗಳು ಸ್ನಾಯುವಿಗೆ ಸಂಬಂಧಿಸಿವೆ? ಡೋಗಾಲ್ ಸಿದ್ಧಾಂತ ಸಂಬಂಧಪಟ್ಟಿಲ್ಲ, ಡಾರ್ವಿನ್ ಸಿದ್ಧಾಂತ ಸಂಬಂಧಪಟ್ಟಿಲ್ಲ. 2 ಮತ್ತು 4 ಸರಿಯಾದ ಸಂಬಂಧಪಟ್ಟಿರ್ತಕ್ಕಂಥವು. ಬಿ ಈಸ್ ರೈಟ್ ಆನ್ಸರ್. ಇನ್ನು 84, ವಿಶಿಷ್ಟ ಎಲೈಟ್ ಅಂದರೆ ಉತ್ಕೃಷ್ಟ ಮಟ್ಟದ ಕ್ರೀಡಾಪಟುಗಳು, ಎಲೈಟ್ ಅಥ್ಲೀಟ್ಸ್ಗಳು ಈ ಪ್ರಕರಣದಲ್ಲಿ ಅಂದರೆ ಕ್ರೀಡಾಯಶನ್ನು ಈ ರೀತಿಯಾಗಿ ಅವರು ನಿರೂಪಿಸಿಕೊಂಡಿರ್ತಾರೆ ಅಂತ ಕೇಳ್ತಾರೆ ಅವರು. ಅಂದರೆ ಕಡಿಮೆ ಸಿದ್ಧತಾ ಕಾಲ ಆದರೆ ದೀರ್ಘ ಸ್ಪರ್ಧಾ ಅವಧಿ ಅಂತ ಹೇಳ್ತಾರೆ. ಅಂದರೆ ಲೆಸ್ ಶಾರ್ಟರ್ ಪ್ರಿಪರೇಟರಿ ಪೀರಿಯಡು ಮತ್ತು ಲಾಂಗರ್ ಕಾಂಪಿಟೇಷನ್ ಪೀರಿಯಡ್ ಇದು ಒಂದು ಹೌದು. ಇನ್ನು ಸಿದ್ಧತೆ ಮತ್ತು ಸ್ಪರ್ಧಾ ಕಾಲಗಳಲ್ಲಿ ಹೆಚ್ಚಿನ ತರಬೇತಿಯ ತೀವ್ರತೆ ಅಂತ ಹೇಳ್ತೀವಿ, ಇದು ಕೂಡ ಹೌದು. ತಾಂತ್ರಿಕ ಮತ್ತು ಯುಕ್ತಿಪೂರ್ಣ ತರಬೇತಿಯ ಅತಿ ಕಡಿಮೆ ಅನುಪಾತ ಅಂತ ಹೇಳ್ತಾರೆ. ವೆರಿ ಲೋ ಪ್ರಪೋರ್ಷನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಟ್ಯಾಕ್ಟಿಕಲ್ ಟ್ರೈನಿಂಗ್ ಇದು ಅಲ್ಲ. ದೀರ್ಘ ಆದರೆ ಅತಿ ಕಡಿಮೆ ನಿರ್ದಿಷ್ಟ ತರಬೇತಿ ಚಕ್ರಗಳು, ಲಾಂಗರ್ ಬಟ್ ವೆರಿ ಲೆಸ್ ಸ್ಪೆಸಿಫಿಕ್ ಟ್ರೈನಿಂಗ್ ಸೈಕಲ್ ಇದು ಕೂಡ ತಪ್ಪು. 1 ಮತ್ತು 2 ಎ ಸರಿಯಾದ ಉತ್ತರ. ಇನ್ನು ಕ್ರೀಡಾಪಟುಗಳು ಈ ಉದ್ದೇಶಕ್ಕಾಗಿ ಬೀಟಾ ಬ್ಲಾಕರ್ಸ್ಗಳನ್ನು ಉಪಯೋಗಿಸುತ್ತಾರೆ. ಒಂದು, ರಕ್ತದ ಒತ್ತಡ ಕಡಿಮೆ ಮಾಡಲು, ಹೃದಯದ ಬಡಿತ ತಗ್ಗಿಸಲು. ನೆಕ್ಸ್ಟ್ ಇನ್ನೊಂದು, ಉತ್ತೇಜಕ ಪ್ರತಿಕ್ರಿಯೆಯನ್ನು ತಡೆಯಲು. ಯಾಕಂದರೆ ಈ ಶೂಟಿಂಗ್ ಮಾಡಬೇಕಾದ್ರೆ, ಆರ್ಚರಿ ಮಾಡಬೇಕಾದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗ್ತದೆ. ಈ ಗಾಳಿ ಬಂತು ಅಥವಾ ಏನೋ ಒಂದು ಅವ್ರಿಗೆ ತಗುಲ್ತು ಅಂತಂದ್ರೆ ಅವ್ರ ರಿಯಾಕ್ಷನ್ ಜಾಸ್ತಿ ಹೋಗಬಾರ್ದು. ನೆಕ್ಸ್ಟು ಅವ್ರದ್ದು ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಕಾನ್ಸಂಟ್ರೇಷನ್ ಹಾಳಾಗ್ತದೆ, ಆ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಡೈವರ್ಸಿಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಈ ರಕ್ತದೊತ್ತಡ ಕಡಿಮೆ ಮಾಡಲಿಕ್ಕೆ, ಹೃದಯದ ಬಡಿತ ತಗ್ಗಿಸ್ಲಿಕ್ಕೆ, ಉತ್ತೇಜಕ ಪ್ರತಿಕ್ರಿಯೆ ತಡೀಲಿಕ್ಕೆ ಅವ್ರು ಏನು ಮಾಡ್ತಾರೆ, ಬೀಟಾ ಬ್ಲಾಕರ್ಸನ್ನು ಡ್ರಗ್ಸನ್ನು ತೆಗೆದುಕೊಳ್ತಾರೆ. ಹಾಗಾಗಿ 1, 2, 4 ಸರಿಯಾದ ಉತ್ತರ ಸಿ ಈಸ್ ರೈಟ್ ಆನ್ಸರ್ ಅಂಥೇಳಿ ನಾವು ಕರಿತೀವಿ. ಇನ್ನು 86, ಐಡೆಂಟಿಫೈ ಎಲೆಕ್ಟ್ರೋಲೈಟ್ಸ್ ಇದು ಕೂಡ ಗ್ರೇಸ್ ಮಾರ್ಕ್ಸ್ ಬರ್ತಕ್ಕಂಥ ಒಂದು ಪ್ರಶ್ನೆ. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೋರೈಡ್ ಇರ್ತದೆ, ಸೋಡಿಯಂ ಇರ್ತದೆ, ಮೆಗ್ನೀಷಿಯಮ್ ಇರ್ತದೆ, ಪೊಟ್ಯಾಷಿಯಮ್ ಇರ್ತದೆ. ಬಟ್ ಇದರಲ್ಲಿ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ಗಳನ್ನು ಮಾತ್ರ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು 1, 2, 3 ಆಪ್ಷನ್ ಅದ, 1, 2, 3 ಕೂಡ ಹಾಕ್ಬೋದು, ಗ್ರೇಸ್ ಕೂಡ ಮಾರ್ಕ್ಸ್ ಬರ್ತದೆ ಅಂತೇಳಿ ತಿಳ್ಕೊಳ್ತೀವಿ.
ಇನ್ನು 87 ಉಸಿರಾಡಲು ಕಷ್ಟವಾಗುವುದು. ಉಸಿರಾಡಲಿಕ್ಕೆ ಯಾವುದು ಕಷ್ಟ ಆಗ್ತದೆ, ಡಿಫಿಕಲ್ಟ್ ಟು ಬ್ರೀದ್ ಅಂತಂದರೆ ನಾವು ಡಿಸ್ಪ್ನಿಯಾ ಅಂಥೇಳಿ ಕರಿತೀವಿ. ಆಮೇಲೆ ಇನ್ಕ್ರೀಸ್ ಇನ್ ಡೆಪ್ತ್ ಆ್ಯಂಡ್ ರೇಟ್ ಅಂದರೆ ಉಸಿರಾಟದ ಆಳ ಮತ್ತು ದರ ಹೆಚ್ಚಳ ಅಂತಂದ್ರೆ ಈ ಹೈಪರ್ನಿಯಾ ಅಂಥೇಳಿ ಕರಿತೀವಿ. ಇನ್ನು ಲೋ CO2 ಕಂಟೆಂಟ್ ಅಥವಾ ಕಡಿಮೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ, CO2 ಪ್ರಮಾಣ ಅಂತಂದರೆ ನಾವು ಹೈಪೋಕ್ಯಾಸ್ನಿಯಾ ಅಂತೇಳಿ ಕರಿತೀವಿ. ಆಮೇಲೆ ಹೆಚ್ಚುವರಿ O2 ಪ್ರಮಾಣ, ಹೆಚ್ಚುವರಿ ಆಮ್ಲಜನಕದ ಪ್ರಮಾಣ, ಎಕ್ಸೆಸ್ ಆಫ್ O2 ಕಂಟೆಂಟ್ ಅಂತಂದರೆ ನಾವು ಹೈಪರ್ ಆಕ್ಸಿಯಾ ಅಂಥೇಳಿ ಕರಿತೀವಿ. ಹಾಗಾಗಿ ಡಿ ಈಸ್ ರೈಟ್ ಆಪ್ಷನ್. ಇನ್ನು 88 ವಿಟಾಮಿನ್ ಎ ಅಂತಕ್ಕಂಥದ್ದು ಯಾವ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತದೆ ಅಂದರೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಜಾಸ್ತಿಯಾಗಿರ್ತದೆ. ಇನ್ನು ವಿಟಾಮಿನ್ ಬಿ ಅಂತಕ್ಕಂಥದ್ದು ಸಿರಿಧಾನ್ಯಗಳು ಮತ್ತು ದ್ವಿಧಾನ್ಯಗಳಲ್ಲಿ ಇರ್ತದೆ. ಇನ್ನು ವಿಟಾಮಿನ್ ಸಿ ಅಂತಕ್ಕಂಥದ್ದು ಈ ಗ್ರೀನ್ ವೆಜಿಟೇಬಲ್ಸ್ ಹಸಿರು ತರಕಾರಿಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ವಿಟಾಮಿನ್ ಡಿ ಅಂತಕ್ಕಂಥದ್ದು ತತ್ತೆಯ ಒಳಗಿನ ಹಳದಿ ಭಾಗದಲ್ಲಿ ಜಾಸ್ತಿ ಕಂಡುಬರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಇನ್ನು 89 ಈ ಸಂಧಿ ಹಿಡಿತ ಅಂತಂದರೆ ಸ್ಟಿಫ್ನೆಸ್ ಆಫ್ ಇನ್ ಅ ಜಾಯಿಂಟ್ ಅಂದರೆ ಆ್ಯಂಕಿಲೋಸಿಸ್ ಅಂತೇಳಿ ಕರಿತೀವಿ. ಆ್ಯಂಕಿಲೋಸಿಸ್ ಅಂದರೆ ಸ್ಟಿಫ್ನೆಸ್ ಆಫ್ ಜಾಯಿಂಟ್ ಅಂತೇಳಿ, ಅಂದರೆ ಕೀಲುಗಳಲ್ಲಿ ಬಿಗಿಯಾಗುವಿಕೆ. ಕೀಲು ತಪ್ಪುವುದು ಅಂದರೆ ಬೇರ್ಪಡಿಸುವಿಕೆ, ಅಂದರೆ ಡಿಸ್ಲೊಕೇಶನ್, ಇಟ್ ಮೀನ್ಸ್ ಸಪ್ರೇಷನ್. ಮತ್ತು ಫ್ರ್ಯಾಕ್ಚರ್ ಅಂತಂದರೆ ಬ್ರೇಕ್ ಇನ್ ಅ ಬೋನ್, ಮೂಳೆ ಮುರಿತ. ಇನ್ನು ಬ್ರೂಸಿಟಿಸ್ ಅಂತಂದರೆ ಇನ್ಫ್ಲಾಮೇಷನ್ ಆಫ್ ದಿ ಬ್ರೂಸಾ ಅಂತೇಳಿ, ಸೋಂಕು ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ಬೋದು. ಇನ್ನು 90 ಆಟಗಳು ಆಕ್ರಮಣಕಾರಿ ಆಟವನ್ನು ನಾವು ಫುಟ್ಬಾಲ್ನಲ್ಲಿ ನೋಡ್ತೀವಿ. ಬಲೆ ಮತ್ತು ಗೋಡೆಯನ್ನು ಟೆನ್ನಿಸ್ನಲ್ಲಿ ನೋಡ್ತೀವಿ. ಇನ್ನು ಹೊಡೆಯುವ ಆಟ ಅಂದರೆ ಸಾಫ್ಟ್ಬಾಲು. ಇನ್ನು ಟಾರ್ಗೆಟ್ ಅಂದರೆ ಟಾರ್ಗೆಟ್ ಮಾಡಿ ಬಾಲನ್ನು ಹಾಕೋದು ಗಾಲ್ಫು. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಇನ್ನು 91 ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ಅಂತಂದರೆ ನಮ್ಮದು ಎಕ್ಸ್ಪ್ಲೋಸಿವ್ ಪವರ್ ಅಥವಾ ಪವರನ್ನು, ಬಲವನ್ನು ಜಾಸ್ತಿಗೊಳಿಸ್ತಕ್ಕಂಥದ್ದು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪು. ನೆಕ್ಸ್ಟು 600 ಯಾರ್ಡ್ ಓಡು ನಡಿಗೆ ಅಂತಂದರೆ ನಮ್ಮದು ತಾಳ್ಮೆ ಅಥವಾ ಎಂಡ್ಯೂರೆನ್ಸ್ ಅಂತ ಏನು ಕರಿತೀವಿ ಅದು. ಇನ್ನು ಫುಲಪ್ಗಳು ಅಥವಾ ಆರ್ಮ್ ಹ್ಯಾಂಗ್ ಅಂತಕ್ಕಂಥದ್ದು ಆರ್ಮ್ ಆ್ಯಂಡ್ ಶೋಲ್ಡರ್ ಸ್ಟ್ರೆಂತ್ ಅಂತ ಹೇಳ್ತೀವಿ, ತೋಳು ಮತ್ತು ಭುಜಗಳ ಶಕ್ತಿ. ಇನ್ನು ಸಿಟಪ್ಗಳು ಉದರದ ತಾಕತ್ತು, ಅಬ್ಡಾಮಿನಲ್ ಸ್ಟ್ರೆಂತ್ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನಂತರ 92 ಮಾನಸಿಕ ದೌರ್ಬಲ್ಯ, ಮೆಂಟಲ್ ಇಂಪೇರ್ಮೆಂಟ್ ಅಂತಂದರೆ ನಮ್ಮದು ಬೌದ್ಧಿಕ ವಿಕಲತೆ ಅಥವಾ ಇಂಟೆಲೆಕ್ಚುಯಲ್ ಡಿಸ್ಯಾಬಿಲಿಟಿ ಅಂತೇಳಿ ಕರಿತೀವಿ. ನೆಕ್ಸ್ಟು ಆರ್ಥೋಪೆಡಿಕ್ ಇಂಪೇರ್ಮೆಂಟ್ ವಿಜುವಲ್ ಅಂತಂದರೆ ಡಿಫಾರ್ಮಿಟಿ ಆಫ್ ಲಿಮ್ಸ್ ಅಂದರೆ ಕೈಕಾಲುಗಳ ವಿರೂಪತೆ ಅಂತೇಳಿ ಕರಿತೀವಿ. ಮೂಳೆ ದೌರ್ಬಲ್ಯ ಅಂದರೆ ಕೈಕಾಲುಗಳ ವಿರೂಪತೆ. ಇನ್ನು ದೃಷ್ಟಿ ದೌರ್ಬಲ್ಯ ವಿಜುವಲ್ ಇಂಪೇರ್ಮೆಂಟ್ ಅಂತಂದರೆ ಗ್ಲುಕೋಮಾ ಅಂತೇಳಿ ಕರಿತೀವಿ. ಇನ್ನು ಉಸಿರಾಟದ ದೌರ್ಬಲ್ಯ ಅಂತಂದರೆ ಈ ಸಿಸ್ಟಿಕ್ ಫೈಬ್ರೋಸಿಸ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಇದು 92ನೇ ಪ್ರಶ್ನೆಗೆ ಡಿ ಈಸ್ ರೈಟ್ ಆನ್ಸರ್ ಅಂತೇಳಿ ನಾವು ನೋಡ್ಬೋದು. ಇನ್ನು 93ನೇ ಪ್ರಶ್ನೆಯಲ್ಲಿ ಒಂದು ಸಮಂಜಸವಾದ ಪರೀಕ್ಷೆಯು ಯಾವಾಗಲೂ ವಿಶ್ವಾಸಾರ್ಹವಾಗಿರುತ್ತದೆ. ಒಂದು ಸಮಂಜಸವಾಗಿರ್ತಕ್ಕಂಥ ಪರೀಕ್ಷೆ ಯಾವಾಗಲೂ ವಿಶ್ವಾಸವಾಗಿರ್ತದೆ. ಯಾಕಂದರೆ ಒಂದು ವಿಶ್ವಾಸಾರ್ಹ ಪರೀಕ್ಷೆ ಯಾವಾಗಲೂ ಸಮಂಜಸವಾಗಿರ್ತದೆ. ಹೀಗಾಗಿ ಎರಡು ಬೋತ್ ಎ ಆ್ಯಂಡ್ ಆರ್ ಸರಿಯಾಗಿವೆ, ಸರಿಯಾದ ವಿವರಣೆ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು 94 ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳು ಅತ್ಯುನ್ನತ ಪ್ರಯತ್ನಕ್ಕಾಗಿ ಎನ್ನುವ ಕೆಲವು ಚಟುವಟಿಕೆಗಳನ್ನು ಯುವಕರಿಗೆ ಒದಗಿಸಬೇಕು. ಸೊ ಹೌದು. ಅದಾದ ಮೇಲೆ ಸಮರ್ಥನೆ, ದೇಹದ ಮೇಲೆ ಪೂರ್ತಿ ಕ್ರಮ ಹಾಕಲು ಚಟುವಟಿಕೆ ಸಾಕಷ್ಟು ಹುರುಪಿನಿಂದ ಕೂಡಿದ್ದಾಗ ಮಾತ್ರ ಕೆಲಸ ನಿರ್ವಹಿಸಲು ಕಾರ್ಯಕಾರಿ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಈ ಎರಡೂ ಸರಿಯಾಗಿವೆ. ಮತ್ತು ಆಪ್ಷನ್ ಆರ್
ಎಗೆ ಸರಿಯಾದ ಎಕ್ಸ್ಪ್ಲನೇಷನ್ ವಿವರಣೆ ಕೂಡ ಆಗಿದೆ ಅಂಥೇಳಿ ನಾವು ತಿಳ್ಕೊಳ್ಬೋದು. ಇನ್ನು 95 ಇಲ್ಲಿ ಮೇಲ್ವಿಚಾರಣೆಯು ಸಹಕಾರ ನಾಯಕತ್ವ ಆಧಾರದ ಮೇಲೆ ಸ್ಥಾಪಿತವಾಗಬೇಕು. ಆಗಬೇಕು. ಸಮರ್ಥನೆ ಯೋಜನೆ ಮತ್ತು ಕೆಲಸಗಳು ಸೇರಿ ಆದ ಪ್ರಜಾಸತ್ತೆಯ ತಳಹದಿಯ ಮೇಲೆ ಆಧುನಿಕ ಶಿಕ್ಷಣ ಸ್ಥಾಪನೆಯಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಸೊ ಇಲ್ಲಿ 2 ಎ ಮತ್ತು ಆರ್ ಎರಡೂ ಸರಿ. ಇದಕ್ಕೆ ಸರಿಯಾದ ವಿವರಣೆ ಕೂಡ ಹೌದು. ಎ ಈಸ್ ರೈಟ್ ಆನ್ಸರ್. ಇನ್ನು 96ರಿಂದ 100ರ ಪ್ರಶ್ನೆಗಳು ಪ್ಯಾಸೇಜನ್ನು ಓದಿ ಉತ್ತರವನ್ನು ಹಾಕ್ತಕ್ಕಂಥದ್ದು ಈಸಿಯಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನೋಡಿದ್ವಿ. ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನಾದರೂ ತೊಂದರೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ.